ನಮ್ ಕೂರ ಮಾರಿ ಕತ್ಕೊಂಡು ಹೋಗಿರೋ ಕಳ್ಳಂಗೆ ಕರಿನಾಗ್ರಾವ್ ಕಚ್ಚ ಅವನ ಮನೆ ಹಾಳ ಆಗೋಗ ಇನ್ನ ನಮ್ ಕೂರ ಮಾರಿ ತಂದು ಕೊಡ್ಲಿಲ್ವಲ್ಲಪ್ಪ ಅತ್ಲಾಗಿ. ನನಗಂತೂ ರಾತ್ರಿಯಿಂದ ನಿದ್ದು ಬಂದಿಲ್ಲ ಕಣ್ಣಿಗೆ. ಅದೇ ಯೋಚನೆ ಆಯ್ತು, ಇಟ್ಟು ಒಂದ್ಸರಿ ಬಂಡವಾಳ ಹಾಕಿ ಇಂಥ ಕೆಲಸ ಆಗ್ಬಿಡ್ತಲ್ಲ ನಮ್ಮನೆಗೆಯ. ಇನ್ ಯಾರ್ಯಾರ ಮನೆ ಏನೇನು ಕಳ್ತನ ಮಾಡಿದಾನ ಆ ಬೋಳಿ ಮಗ ಅಂತೇಳಿ ಆಟೋ ಒಂದು ಬೇಜಾರಾಗಿ ನನಗೆ ರಾತ್ರೆಲ್ಲ ನಿದ್ದೆ ಬಂದಿಲ್ಲ, ರಾತ್ರೆಲ್ಲ ಇಟ್ಟುಂಡಲ್ಲ. ಇಂಥ ಕೆಲಸ ಆತಲ್ಲಪ್ಪ. ನಮ್ಮ ಅಜ್ಜಂಗೆ ಯೋಟ್ ಹೇಳಿದ್ರು ಕೇಳ್ತಾನೂ ಇಲ್ಲ, ಏನೂ ಇಲ್ಲ ಅತ್ಲಾಗಿ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರೇ ಊರಿಗೆ ನಾಯಿಗಿ ಬಿಟ್ಟು ಹೆಂಗ ಹಿಡಿಯಾರ ಹೆಂಗ ಅತ್ಲಾಗಿ. ನಮ್ಮ ಕೂರ ಮರಿ ಸಿಗ್ಲಿಲ್ಲ ಅಂದ್ರು ಆ ಕಳ್ಳನಾರ ಸಿಗನ ಏನ. ನನ್ನ ಮಗನ್ ಸಿಗ್ದು ತೋರಣ ಕಟ್ಬಿಡ್ಬೋದಿತ್ತು. ಇನ್ನೊಂದಿನ ಈ ಕೆಲಸ ಮಾಡಬೇಡ ಅಂತೇಳಿ ನಾನೀಗ ಅವನ್ನ ಹುಡ್ಕ ತನಕನೂ ಸಮಾಧಾನ ಇಲ್ಲ. ಎಲ್ಲಿದಾನ ಏನ, ನಮ್ಮ ಕೂರ ಮರಿಯಲ್ಲಿ ಕುಯ್ದು ಹಾಕಿದಾನ ಏನ ಈಟೊತ್ತಿಗೆ ಸಿಕ್ಕಿಲ್ವಲ್ಲ. ಇನ್ಯೋರ್ ಧೈರ್ಯದಿಂದ ನಮ್ಮ ಮನೆಯೊಳಗೆ ನುಗ್ಗಿರಾನ ಅವನು. ಗೌರಜ್ಜಿ ಇನ್ನ ಕೂರಮರಿ ಗ್ಯಾನ್ದಿಂದ ಹೋಗಿಲ್ಲ ಅನ್ಸುತ್ತೆ. ಇಂಥ ಜಾಗದಾಗ ಕೂರಮರಿ ಈತ್ಕಣಜ್ಜಿ ಅಂತಂದ್ರೆ ಅವಜ್ಜಿನೇ ಸರಿ ಆಗುತ್ತೆ. ಅವ್ರ ಮನೆ ಬಾಕ್ಲಿಗೆ ಹೋಗಿ ಸರ್ಯಾಗಿ ಮಕ್ಕ ಹೋಗ್ದೋ ಕೂರಮರಿ ಇಟ್ಕೊ ಬರಾಗಜ್ಜಿ ಅಂತ ಹೇಳಿ ಬರ್ಬೇಕು. ಇಲ್ಲ ಅಂತಂದ್ರೆ ಸರಿ ಆಗಲ್ಲ. ಪಾಪ ಅವಜ್ಜಿ ರಾತ್ರೆಲ್ಲ ನಿದ್ದೆ ಮಾಡಿತಾ ಇಟ್ಟುಂಡೈತಾ ಇಲ್ವಾ ಅತ್ಲಾಗಿ ಹೋಗಿದ್ ಫಸ್ಟ್ ಹೇಳ್ತೀನಿ ಅವಜ್ಜಿಗೆ. ಯಾಕ ಸಪ್ಪಗ್ ಮನೆ ಬಾಕ್ಲಲ್ಲಿ ಕೂತೈತಿ. ಗೌರಜ್ಜಿ ಗೌರಜ್ಜಿ ಇದ್ಯಾಕ ಗೌರಜ್ಜಿ ಈಟು ಒಂದ್ ಬೇಜಾರಾಗಿ ಕೂತದ್ಯಾ ನೀನು? ಇತ್ತಾಗ ನೋಡಲ್ ನನ್ನ ಕಡೆಗೆ ನಾನೇನ ಹೊಸ ಸುದ್ದಿ ತಂದದನಿ ಇತ್ಲಾಗ ನೋಡು. ಇನ್ ಬೇಜಾರಾಗ ಅವಶ್ಯಕತೆನೇ ಇಲ್ಲ. ನೀನು ನೋಡ್ ಗೌರಾಜಿ ನನ್ನ ಕಡೆಗೆ. ಅಯ್ಯ ಬಾ ಸಿದ್ದಪ್ಪ, ಸುಮ್ ಕೂತ್ ಕಾತ್ಲಾಗಿ. ನನಗೊಂಥರ ಕಷ್ಟ ಆದ್ರೆ ನಿನ್ಗೆ ಒಂಥರ. ಆಟೋ ಒಂದ್ಸರಿ ಸಾಲ ಮಾಡಿ ಬಂಡವಾಳ ಹಾಕೊಂಡು ರಾತ್ರಿ ಹಿಂಗೆ ಕೂರ ಮರಿ ಕತ್ಕೊಂಡು ಹೋಗೋರೆ ಅಂತಂದ್ರೆ ಬೇಜಾರಾಗಲ್ವೇನ್ ಸಿದ್ದಪ್ಪ? ಸಪ್ಪು ಕೂತ್ಕಳ್ದು ನೀನ್ ಏನ್ ಮಾಡೋಣ ಹೇಳ ಅಂತಾನೆಯ. ರಾತ್ರೆಲ್ಲ ಕಣ್ಣಿ ನಿದ್ ಬಂದಿಲ್ಲ ಕಣ್ ಸಿದ್ದಪ್ಪ. ಅವ್ರ ಮನೆ ಹಾಳಾಗೋಗ ಯಾರು ಇಟ್ಕೊಂಡು ಹೋಯ್ದಾರ ಏನ್ ಆತ್ಲಾಗಿ. ನಮ್ ಕೂರ ಮರಿನೇ ಬೇಕಿತ್ತ ಸಿದ್ದಪ್ಪ ಅವರಿಗೆ. ಇಲ್ಲಿ ನೋಡ್ ಗೌರಾಜಿ, ಇಲ್ಲಿ ನನ್ನ ಮಾತು ಕೇಳಿಲ್ ನೀನು. ಕೂರ ಮರಿ ಎಲ್ಲಿ ಈತೆ ಏನು ಅಂತ ಹೇಳಿ ನಾನು ರಾತ್ರೆಲ್ಲ ತಿಳ್ಕೊಂಡು ನಿನ್ ಕಡಂತೆ ನೋಡ್ ನನ್ನ ಕಡೆಗೆ ಒಂಚೂರ. ನೀನು ಸಪ್ಪಗಿರೋದ್ ಬಿಟ್ಟು ದಿನ ಪೂರ್ತಿ ಹೆಂಗಿರ್ತದ್ದೆ ಹಿಂದಿನ ದಿನ ಎಲ್ಲವ ಹಂಗಿರತ್ ಕಲಿ. ಕೂರ ಮರಿ ಎಲ್ಲಿ ಹೋಗಿಲ್ ಕಣಂತೆ. ಇಲ್ಲೇ ನೇತ್ರಂತ ಅಮ್ಮ ಅದೇ ಸೀನಪ್ಪ ನನ್ನ ಮಗ ಇಟ್ಕೊಂಡು ಹೋಗಿ ಅವ್ರ ಮನೆ ಒಳಗೆ ಕಟ್ಟಾಕೊಂಡ ಕಣಜಿ. ಎಲ್ಲೂ ಇಲ್ಲ. ಅವ್ರ ತೋಟದ ಮನೆಗೆಲ್ಲ ಹೋಗಿ ರಾತ್ರಿನಾಗ ಹುಡ್ಕಿದೀನಿ. ತೋಟದ ಮನೆಗೆ ಇಟ್ಕಣಜಿ, ಅದು ಎಲ್ಲೂ ಹೋಗಿಲ್ಲ. ಹೌದೇನ ಸಿದ್ದಪ್ಪ? ನನ್ನ ಮಗ ತಗೊಂಡೋಗ್ಬಿಟ್ಟು ತೋಟದ ಮನೆ ಕೂಡ ಹಾಕೊಂಡಿದ್ದೇನೇನೋ ನಮ್ ಕೂರ ಮರಿಯ. ನಡಿ ಸಿದ್ದಪ್ಪ, ಹೋಗಿದ್ದು ಬರ ನಡಿ. ನನ್ನ ಮಗಗ್ ಮಾಡ್ತೀನಿ ನಡಿ. ಸಿಗ್ಲಿ ನನ್ನ ಮಗ. ಇಂಥ ಕೆಲಸ ಮಾಡಕ್ ಅವನೇ ಬೇಕಿತ್ತೇನು? ಹೇಳ್ದ ನನ್ನ ಮೊಮ್ಮಗ. ಕಣಜ್ಜಿ ಬಂದಿದ್ದಾನವನು. ಅವನೇ ಈ ಕಳ್ತನ ಮಾಡೋದು, ಇನ್ಯಾರು ಇಲ್ ಕಣಜ್ಜಿ ಅಂತೇಳಿ ಬಡ್ಕಂಡ ಕಣವು. ನಾವ್ ಅವ್ರ ಮಂತಕ್ಕೆಲ್ಲ ಹೋಗಿ ಏನ್ ಕೇಳೋದು ಅಂತೇಳಿ ಸುಮ್ಮನಿದ್ರೆ ಇವನು ಇಂಥ ಕೆಲಸ ಮಾಡಿದಾನ ಇವನು. ನಡಿಯ ನಡಿ, ಫಸ್ಟ್ ಹೋಗಿದ್ ಬರ ನಡಿ ಅವ್ರ ಮನೆ ಬಾಕ್ಲಿಗೆ. ನಮ್ಮ ಅಜ್ಜ ಹತ್ಲಾಗ ಹೋತು ಅಂತ ಕಾಣೋಣ. ಇವತ್ತಿನ ದಿವ್ಸ ನಮ್ಮ ಅಜ್ಜ ನಮ್ಮ ಅಂತಾಗಿಲ್ವಲ್ಲ, ಎಲ್ಲೋ ಕೂತಿದ್ದ ಏನ. ನಡಿಸಿದ್ದಪ್ಪ ನೀನು. ನಮ್ಮ ಅಜ್ಜ ಇಲ್ಲ ಅಂದ್ರೆ ನಾನು ಒಬ್ನೇ ಸಾಕ್ ನಡಿ. ಅವನು ಹೊಡೆದಾಕ್ಬಿಟ್ಟು ನಮ್ ಕುರ ಮರಿ ಎತ್ಕೊ ಬರ್ತೀನಿ ನಡಿಯೋ. ಸುಮ್ನಿರ್ ಗೌರಾಜಿ, ನಿನಗೆ ತಾಳ್ಮೇನದ ಇಲ್ಲ ಅತ್ಲಾಗಿ. ಅದೇನ ನಂಗೆ ಅವಸರ ಮಾಡ್ತೀಯ ಏನ? ಸುಮ್ನಿರು. ಬೋರಜ್ನು ಬರ್ಲಿ, ಬೋರಜ್ಜಂಗು ಎಲ್ಲ ವಿಷಯ ತಿಳಿಸ್ಕೊಂಡು ಆಮೇಕಿಂದ ಹೋಗೋಣಂತಿ. ಅದೇ ನಮ್ಮ ಶಂಕರಣ್ಣ, ಆ ಶಂಕರಣ್ಣಂಗೆ ಹೇಳುದು ನೀ ಈ ತ್ವಾರ್ತಿಂದ ಎತ್ಲಾಗಾರ ಪಾರ್ಸ್ ಕಿರ್ಸಲ್ ಮಾಡೋನು ಈ ಕುರಾಮರಿಯ ಮಾರ್ಗಿರ್ ಹಾಕ್ಬಿಟ್ಟಾನೆ ಯಾರ್ಗಾರವ ನೋಡ್ಕಂತೀರ್ ಶಂಕರಣ್ಣ ಅಂತ ಹೇಳಿ ಬಂದದಿನ್ ಕಣಂತೆ. ಸುಮ್ನಿರ್ ನೀನು. ನೀನೇನ್ ತಲೆ ಕೆಡ್ಸ್ಕೊಬೇಡ, ಸುಮ್ನಿರ್ ಗೌರಾಜಿ. ಅವನಿಗೆ ನಗ್ ಬಿಗ್ದು ತಗೊಂಬರೋಣಂತೆ ನಮ್ ಕುರಾಮರಿಯ. ಇನ್ನೊಂದ್ಸಲ ಎಲ್ಲೂ ಕಳ್ತಾನ ಅಂತೇಳಿ ಹೋಗ್ಬಾರ್ದು ಅವನು. ಹಂಗೆ ಕೈನ ಕಾಲ ನುಳ್ಚ್ಬಿಡ್ಬೇಕು ಅವನವ. ಕೈನ ಕಾಲ ನುಳ್ಚದೇನು? ನಡಿ, ನಾನು ಮಾಡ್ತೀನಿ ನನ್ನ ಮಗಂಗೆ. ನಾನು ಕಾಯ್ಕೊಂಡು ಕೂತ್ಕೊಂಡು ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಕಾಣಿಸಿದ್ದಪ್ಪ. ಯೋಟೋರ್ ದೇವ್ರಿಗೆ ಕೈ ಮುಗ್ದುದನು. ನಮ್ ಕುರಮ್ಮರಿ ಸಿಕ್ಕಿರ್ ಸಾಕು ಕಣಪ್ಪ ಅಂತ ಹೇಳಿ ನೋಡಿದ್ರೆ ಈ ನನ್ನ ಮಗ ಈ ಕೆಲಸ ಮಾಡಿದಾನೆ ಅಂತಂದ್ರೆ ಅವನ್ನ ಬಿಡಕ್ಕಾಗುತ್ತೆ? ಅವನ್ನ ಚೆನ್ನಾಗಿ ಹೊಡಿಬೇಕಣ ಅವನಿಗೆ. ಬುಂಡ್ ಬುಂಡ್ಗೆಯ. ಇಲ್ಲ ಅಂತಂದ್ರೆ ನನ್ನ ಮಕ್ಳು ಬುದ್ಧಿ ಕಲಿಯಲ್ಲ ಅವರು. ಬರೀ ಕಳ್ತನ ಮಾಡ್ಕೊಂಡು ಜೀವನ ಮಾಡೋದಾತಲ್ಲ ಅವೆಲ್ಲವು. ಕೈ ಕಾಲು ನೆಟ್ಟಿಗಿದ್ರು ದುಡ್ಕೊಂಡ್ ತಿನ್ನಕ್ಕೆ ಏನಾಯ್ತೆ ಅಂತ ಕಾಣೋಣ. ಓಕೆ ಸರಿ ಕಣ್ ಗೌರಾಜಿ, ನಾನು ಒಂಚೂರು ಅಂಗಡಿ ಬೀಜದ ಕೆಲ್ಸ ಐತೆ, ಮುಗಿಸ್ಕೊ ಬರ್ತೀನಿ ತಗ. ಬೋರಜ್ಜ ಆಟೋತಿಗೆ ಬರುತ್ತೆ ನೋಡೋಣ, ಬಂದು ಮಾತಾಡ್ಕೊಂಡು ಹೋಗಿದ್ ಬಂದ್ರೆ ಆಗತ್ತಂತೆ. ಸರಿ ಕಣ ಸಿದ್ದಪ್ಪ, ನಿಮ್ದು ಏನ್ ಕೆಲ್ಸ ಐತೆ ಮುಗಿಸ್ಕೊಂಬ. ತೀರಾ ಹೋಗ್ ಬಂದ್ರೆ ಆಗತ್ತಂತೆ. ನಮ್ಮ ಅಜ್ಜ ಹತ್ಲ ಕಡಿಕ್ ಹೋತ ಏನ ಕಣ, ಈಟೊತ್ತಾದ್ರೂ ಬರ್ಲಲ್ಲ. ಎಲ್ಲ ತೋಟದ ಕಡೆಗೆಲ್ಲ ಹೋಗಿರಂಗೈತೆ. ನೋಡಂತ ಬರ್ಲಿ ಆಟೋತಿಗೆ. ಹೆಂಗ ಈ ಸಿದ್ದಪ್ಪ ರಾತ್ರಿನಾಗ ಹೋಗಿ ನೋಡವತಿ ಸರಿ ಆಗೈತೆ. ಇಲ್ಲ ಅಂತಂದ್ರ ನನ್ನ ಮಗ ಇಟೊತ್ತಿಗೆ ಏನೇನೋ ಮಾಡಾಕಿರೋನು ಅವನು. ಹೆಂಗ ಬಿಡು, ಕಾವಲಿಗೆ ಅಂತೇಳಿ ಆ ಶಂಕರಪ್ಪನ್ ಬಿಟ್ಟು ಬಂದವನಲ್ಲ, ಹೆಂಗ ನೋಡ್ಕಂತಿರ್ತಾನೆ ನಮ್ ಕುರಮರಿಗೆ. ಏನು ಆಗಿರಲ್ಲ ಅಂತ ಹೇಳಿ ನನಗೂ ನಂಬಿಕೆ ಐತಿ. ಸಿಗ್ಲಿ ನನ್ನ ಮಗ ಏನಾರವ.
ಸಿದ್ದಪ್ಪಂಗೆ ಏನಾರ ಮೊದ್ಲು ರಾತ್ರಿಗೆ ಕೋಳಿನ ಗಿಳಿನ ತರಿಸಿ ಸಾರು ಮಾಡ್ಬಿಡಿಸ್ಬೇಕು. ಸಾರು ಮಾಡಿಸಿ ಮುದ್ದೆ ಮಾಡಿಸಿ ಊಟಕ್ಕೆ ಕೊಡ್ಬೇಕು ಅವನಿಗೆ. ಪಾಪ ರಾತ್ರಿ ಎಲ್ಲ ಹೋಗಿ ಆರ್ತೂರ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿತ್ತೆ, ಏನಾರ ಒಂಚೂರು ಮಾಡಬಾರ್ದ? ಮಾಡಿಕ್ಕನಂತೆ ಮೊದ್ಲು ನಮ್ಮ ಕುರಮರಿ ಸಿಕ್ಬಿಡ್ಲಿ ನನಗೆ ಸಾಕು. ನಾನು ರಾತ್ರೆಲ್ಲ ಯೋಟೋಡ್ತೇವ್ರಿ, ಕೈ ಮುಕ್ಕೊಂಡು ಮಂಕೊಂಡದ್ನ ಹೆಂಗ ತಾಯಿದಿರ್ ಕಂಡ್ಬಿಟ್ಟವ್ರಿ. ನನಗೆ ಹೊಸಿ ಖುಷಿ ಆಗ್ತಿಲ್ಲ. ಸಿದ್ದಪ್ಪಂದು ವಿಷಯ ಹೇಳೋದ್ಮೇಲೆ ಬಹಳ ಖುಷಿ ಆಯ್ತೈತಿ. ಇನ್ನೇನಾರ ನಮ್ಮ ಕುರಮರಿ ನಮ್ಮ ಮನೆ ಬಾಕ್ಲಿಗೆ ಬಂದ್ರೆ ಇನ್ನೇಟ್ ಖುಷಿ ಆಗತ್ತ ಯಾನ. ಮೊದ್ಲು ನನ್ನ ಸೊಸಿಗೆ ಹೇಳೋಣ. ನನ್ನ ಸೊಸೆನು ಪಾಪ ಬೇಜಾರಾಗಿ ರಾತ್ರಿ ಎಲ್ಲ ಊಟನೂ ಮಾಡಿಲ್ಲ ಪಾಪ, ಅದುವೆ ಹಂಗೆ ಮಂಕಂಡೈತೆ. ಮೊದ್ಲು ಅದಕ್ಕೆ ವಿಷಯ ತಲುಪ್ಸೋಣ. ಮಂಜಿ ಮಂಜಿ, ಯೋನ್ ಮಾಡ್ತದ್ಯಮ್ಮ, ಒಂದಿಟ್ಟು ಆಚಿಗೆ ಬಾ ಇಲ್ಲಿ. ಲಾ ಪಾಪ ಪಾಪ, ಟಿವಿ ಸೌಂಡ್ ಕಮ್ಮಿ ಕೊಡಪ್ಪ. ಆಟೋ ಟಿವಿ ಸೌಂಡ್ ಕೊಡ್ಕೊಂಡ್ರೆ ಅಜ್ಜಿ ಆಚೆ ಕೂತ್ಕೊಂಡು ಕೂಗ್ತಿತೆ, ಏನಾರ ಕೇಳಿಸ್ತಿತೇನೋ. ಕಮ್ಮಿ ಸೌಂಡ್ ಕೊಡು. ಅಜ್ಜಿ ಸುಮ್ನೆ ಕೂಗ್ತಿರತ್ತೆ, ನೀನು ಅಜ್ಜಿ ಕೂಗ್ತಿತೆ ಅಂತ ಹೇಳಿ ನೀನು ಟಿವಿ ನೋಡೋಕೆ ಬಿಡಲ್ವಲ್ಲಮ್ಮ ನೀನು. ಸುಮ್ಮನೆ ಅಜ್ಜಿ ಸುಮ್ನೆ ಕೂಗುತ್ತೆ ಕಣಂತೆ. ಲಾ ಪಾಪ, ಒಂದ್ ಈಟ್ನು ಹೇಳಿದ್ ಮತ್ ಕೇಳಲ್ವಲ್ಲ ನೀನು. ಏನ್ ಬುದ್ಧಿ ಅಂತ ಕಲಿತಿದ್ಯಾ ಕಾಣೆ ನೀನು. ದೊಡ್ಡನಾಯ್ತಾ ಅತ್ಲಾಗಿ ಇವಾಗ ಅಜ್ಜಿ ಏನೋ ಕೂಗ್ತಿತೆ ಏನಂತ ಕೇಳ್ಕೊಂಬರೋಗು. ಒಂಚೂರು ಮುದ್ದೆ ಯಾತಿರ್ವಿ ಬಾಕ್ಸಿಗೆ ಹಾಕ್ಬಿಡ್ತಾನೆ ಅತ್ಲಾಗಿ. ನಿಮ್ ತಾತ ಬರೋದಿ ತಣ್ಣಗಾಗ್ತದೆ. ಬಿಸಿ ಮುದ್ದೆ ಇಕ್ಬೇಕು. ಹೋಗೋ, ರಾತ್ರಿ ಎಲ್ಲ ಊಟ ಮಾಡಲ್ಲ ಏನಿಲ್ಲ ನಿಮ್ ತಾತ, ಹಂಗೆ ಮಂಕಂಡಿದೆ. ಹೋಗ್ಲ ಪಾಪ ಎದ್ದು. ನೀವೆಲ್ಲ ಊಟ ಮಾಡಿಲ್ಲ ಅಂತ ಹೇಳಿ ರಾತ್ರಿ ನನ್ನ ಉಪವಾಸ ಕೆಡಿಸಿದೀರ. ನಂಗೂ ಬಾಳ ಹೊಟ್ಟೆ ಸಿಕ್ಕಿತೆ. ಏನಾರ ಒಂದು ಬಿಬ್ಬಿನ ಅಡಿಗೆ ಮಾಡಮ ಅಂತಂದ್ರೆ ನಿನ್ ಬೇರೆ ಅನ್ನ ಸಾರು ಮಾಡ್ಕೊಂಡು ಕೂತಿ ಅತ್ಲಾಗಿ. ಯಾವನ್ ತಿಂತಾನೆ ಅನ್ನ ಸಾರು ಬೇಗನೆ ಅತ್ಲಾಗಿ. ನಾನು ಯಾವ ಅಜ್ಜಿ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಹೋಗಮ್ಮ, ನೀನ್ ಹೇಳಿದ ಅಡಿಗೆನೇ ಮಾಡ್ಕೊಡಲ್ವಲ್ಲಮ್ಮ ನೀನು ಒಂಚೂರ್ನು. ಈ ಹುಡುಗಿ ಏನ್ ಮಾಡ್ತಿರತ್ತ ಏನ್ ಅತ್ಲಾಗಿ. ನನ್ನ ಮಗ ಇದಾನಲ್ಲ, ನನ್ನ ಮೊಮ್ಮಗ, ಟಿವಿ ಸೌಂಡ್ ಕೊಡ್ಕೊಂಡ್ ಕೂತ್ಕೊಂಡ್ಬಿಡ್ತಾನೆ. ಆಚೆ ಗೀಚೆ ಏನು ಕೇಳಲ್ಲ, ಒಳಿ ಕತ್ಲಾಗಿ ಹಂಗ್ ಮಾಡ್ಕೊಂಡ್ ಕೂತ್ಕೊಂಡತ್ತ ಅತ್ಲಾಗಿ ಹುಡುಗ. ಯೋಟ್ ಹೇಳಿದ್ರು ಜೋಳಿ ಮಾತು ಕೇಳಲ್ಲ, ಏನಿಲ್ಲ ಅತ್ಲಾಗಿ. ಬೆಳಿತಾ ಯಾಕೆ ಹಿಂಗಾಗಿದ್ದಾನೆ ಏನ ನನ್ನ ಮೊಮ್ಮಗ. ಲಾ ಪಾಪ, ನೀನು ಅನ್ನ ಸಾರೇನು ಉಣ್ಬೇಡ್ಕಣು. ಆ ಸುಧಾಕರ್ ಮನೆ ಚಿತ್ರಾನ್ನ ಮಾಡಿದಾರಂತೆ, ಹೋಗ್ ನಿನ್ಗೊಂದು ಈಟ ಚಿತ್ರಾನ್ನ ಇಸ್ಕೊಂಬಂದ್ ಕೊಟ್ಟಾನಂತ. ಹೋಗ್ಲ ಪಾಪ, ಹೋಗದೇನ್ ಕೇಳೋಗ ಅಜ್ಜಿಯ. ನಮ್ಮ ಅಜ್ಜಿಗೊಂದು ಈಟ್ ಸುಮ್ ಕುತ್ಕೊಳ್ಳೋಣ ನಂಗಿಲ್ವಲ್ಲ. ಬಾರಿ ಮಂಜಿ ಅಂತ ಹೇಳಿ ಕೂಗಿ ಎಳಿತಿರುತ್ತತ್ಲಾಗಿ. ಯಾಕಿಂಗ್ ಕೂಗುತ್ತಾ ಏನ? ನನಗಂತಾಗಿ ಈ ಸ್ಕೂಲ್ಗೆ ಓಟತ್ತಿಗೆ ಹೋಗ್ಬರ್ತೀನಪ್ಪ ನಂಗೆ ಆಗುತ್ತೆ. ಈ ಸ್ಕೂಲ್ಗೆ ಹೋದ್ರೆ ಮೇಸ್ರು ಕಾಟ. ಹೋಮ್ವರ್ಕ್ ಮಾಡಲ್ಲ, ನೀನು ಅದು ಮಾಡಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಪೇಂಟ್ ಮೇಲೆ ಕೈ ಇಟ್ಕೊಂಡು ಹೊಡಿಸ್ತಾರೆ. ಈ ವಜ್ಜಿದ್ ಬಂದ್ರೆ ಇಲ್ಲಿ ಕಾಟ ಆತ್ಲಾಗಿ ಕೂಗಿ ಎಳಿಯುತ್ತೆ. ನಾನು ಟಿವಿ ನೋಡಕ್ ಬಿಡಲ್ವಲ್ಲ, ಅದೇ ಒಂದು ದೊಡ್ಡ ತಲೆನೋವು ನನಗೆ. ಯಾಕಜ್ಜಿ ಆಟೋನ್ ಕೂಕಂತೀಯ ಆಚೆ ಕೂತ್ಕೊಂಡು? ಒಳಗ್ ಬಂದ್ರೆ ನಾನು ಬೇಡ ಅಂದಿತ್ತೇನ ಅಜ್ಜಿ ನಿನಗೆ? ಒಳ ಆಚೆ ಕೂತ್ಕೊಂಡು ಮಂಜಿ ಪಾಪ ಅಂತ ಕೂಗ್ತಿರ್ತಲ್ಲ ಅಜ್ಜಿ ನೀನು. ಒಂದೀಟ್ ಏನೇನ ಕೆಲಸ ಮಾಡ್ತಿರುತ್ತಪ್ಪ ಅಮ್ಮ, ಆಚೆಗೆ ಬರಕ್ಕಾಗಲ್ಲ. ನೀನೇ ಒಂದೀಟ್ ಒಳಗ್ ಬಂದು ಏನಾರ ನಂಗಿಲ್ವಲ್ಲ ಅಜ್ಜಿ ನೀನು. ಬರೀ ಸುಮ್ಮನೆ ಕೂತ್ಕೊಂಡು ಬರ್ಕಂತಿರ್ತೀಯ ಅತ್ಲಾಗಿ. ಲಾ ಪಾಪ, ಇವ್ ಉದ್ದ ಇದೆಯಾ, ಯೋಟ್ ಮಾತಾಡ್ತಿಲ್ಲ ನೀನು. ಏನಾರ ಬೇಕು ಅಂದಾಗ ನೀನು ಅಜ್ಜಿ ತಾತ ಅಂತ ಹೇಳಿ ಕೂಗಲ್ವೇನೋ ನೀನು. ಹಂಗೆ ಹೇಳಿ ನಾನು ನನ್ನ ಸೊಸೆ ಕೂಗದ್ನಪ್ಪ. ನೀನದ್ ಯಾಕೆ ಹಂಗಾಡ್ತಿದ್ಯೋ ನೀನು? ಎದ್ದು ಬಂದು ಕೇಳೋದೇ ಕಷ್ಟ ನಿನಗೆ. ಏನಾರ ಅದನ್ ಕೊಡ್ಸಿ ಇದನ್ ಕೊಡ್ಸಿ ಅಂತ ಹೇಳಿ ಕೇಳಕ್ ಬತ್ತಿಯಲ್ಲ, ಆಕಣ ನಿನಗಿರೋದು. ಹಾಗ್ ಮಾಡ್ತೀನಿ ನಿಂಗೆ ಮಾರಿ ಹಬ್ಬವ. ಅಯ್ಯ, ನಾ ಸುಮ್ಮನೆ ಒಂದೇ ಕಣಜ್ಜಿ, ನೀ ನನ್ನ ಮುದ್ದು ಅಜ್ಜಿ ತಾನೆ, ಅದಕ್ಕೆ ಅಪ್ಪ ಹಂಗ ಒಂತೀನಿ. ನೀನ್ ನೋಡಿದ್ರೆ ಆಟಕ್ಕೆ ಬೇಜಾರ್ ಮಾಡ್ಕೊಂತಿಯಲ್ಲ ಅಜ್ಜಿ ನೀನು. ಏನ್ ಯಾರು ಕೂಗಿದ್ದು? ಲಾ ಪಾಪ, ಏನ್ ಗೊತ್ತೇನೋ ನಿನಗೆ? ಗೊತ್ತಿರ್ಕಣಂತ ಕೇಳಿಸ್ಕೊಂಡು ನಾನು ಹೇಳೋದ. ಅದೇ ಆ ಸೀನಪ್ಪ ಇದಾನಲ್ಲ, ಸೀನಪ್ಪ, ಆ ಕುಡುಕ್ ನನ್ನ ಮಗ ಬಂದವನಲ್ಲ, ಅವನು ನಮ್ಮ ಕುರಮರಿ ಕಳ್ತನ ಮಾಡ್ಕೊಂಡೋಗಿ ಅದೇ ಅವ್ರ ಮಿಷಿನ್ ಮನೆ ಇತ್ತಲ್ಲ ತ್ವಾರದೊಳಗೆ ಅದ್ರೊಳಗೆ ಇಟ್ಟವನು ಅಂದ್ಕೊಳು. ನಮಗ್ ಗೊತ್ತೇ ಇಲ್ಲ. ಸಿದ್ದಪ್ಪ ಅಂದ್ ಹೇಳೋದ ಕಣ ನನಗೆ. ಈಗ ಹೋಗಿದ್ದು ನಮ್ಮ ಕುರಮರಿ ಇಟ್ಕೊಂಬರ್ಬೇಕು. ಅದಕ್ಕೆ ಹೇಳಿ ಒಂದ್ ಈಟ್ ನಿಮ್ಮ ಅಮ್ಮಗೂ ಹೇಳೋಣ ಅಂತೇಳಿ ಕರ್ದೆ ಕಣು. ನನಗೆ ಗೊತ್ತಿಲ್ಲ ಅವನ್ನ ಅತ್ಲ ಕಡೆಯಿಂದ ಇತ್ಲ ಕಡೆಯಿಂದ ಓಡಾಡ್ತಿದ್ದ ಕಣಜ್ಜಿ. ಅವತ್ತೆಯೋ ಕುರಮರಿ ಯೋಟವೆ ಏನು ಅಂತ ಲೆಕ್ಕ ಹಾಕೊಂಡು ಓಡಾಡ್ತಿದ್ದ ಕಣಜ್ಜಿ. ನಾನು ಅದಕ್ಕೆ ಮತ್ತೆ ಹೇಳಿದ್ದು, ಅವ್ನು ಬಂದ ಕಣಜ್ಜಿ, ಅವನದೇ ಎಲ್ಲ ಕೆಲಸ ಮಾಡಿರೋದು, ಅವನೇ ಕಳ್ತನ ಮಾಡಿರೋದು ಅಂತ ಅಂದ್ರೆ ನೀವು ಹೋಗಿ ಎಲ್ಲೂ ಹುಡ್ಕಾಡ್ಲಿಲ್ಲ ಕಣಜ್ಜಿ. ಪಾಪ ಅವನ್ನ ಸಿದ್ದಣ್ಣ ಹೋಗಿ ಒಂಚೂರು ನೋಡೋ ಹೊತ್ತಿಗೆ ನಮ್ಮ ಕುರಮರಿ ಎಲ್ಲಿದೆ ಅಂತ ಹೇಳಿ ಗೊತ್ತಾಯ್ತು ಕಣಜ್ಜಿ. ಅಜ್ಜಿ ಬಾರಜ್ಜಿ, ನಾನು ನೀನು ಹೋಗಿ ನೋಡ್ಕೊಂಡು ಕುರಮರಿ ಇಟ್ಕೊಂಬರೋಣ ಬಾರಜ್ಜಿ. ಲಾ ಪಾಪ ಸುಮ್ಮಿರ್ಲ, ನಾವಿಬ್ರು ಹೋದ್ರೆ ಸರಿ ಅಲ್ಕಣು. ನಿನ್ ತಾತನುವೆ ಆ ಸಿದ್ದಪ್ಪನು ಬರ್ಬೇಕು, ಅವ್ರ ಜೊತೆಗೆ ನಾವು ಹೋಗೋಣ. ಸುಮ್ಮಿರು, ಹೋಗಿದ್ದು ನಾಗ ಬಿಗುದು ಇಟ್ಕೊಂಬರೋಣಂತೆ. ಈಗ ನಾವಿಬ್ರು ಹೋದ್ರೆ ಸರಿ ಆಗುತ್ತೇನೋ? ಅವ್ನು ಮೊದ್ಲೇ ಎಣ್ಣೆ ಕುಡ್ದಿರ್ತಾನೆ, ತ್ವಾರದೊಳಗೆ ಅಂತವ ಎಡಮಟ್ಟ ಗಿಡಮಟ್ಟ ಬಿದ್ದಿರ್ತವೆ. ನಮ್ಮ ತಲೆ ಬುಂಡಿಗೆ ಹೊಡೆದು ಮನಸ್ಬಿಟ್ಟು
ಕುರ ಮರಿಯ ಎಲ್ಲರ ಶಾಂತಿ ತಗೊಂಡವ್ರು ಎಲ್ಲ ಮಾಡ್ತೀಯ ಪಾಪ. ಸುಮ್ನಿರು, ಅವರು ಬರ್ಲಿ, ಹೋಗಿದ್ ಬರೋಣಂತೆ. ಮಾಡೋಣ ನಮ್ಮ ಮಗಂಗೆ ಒಂದ್ ಅಜ್ಜಿ ಅವನಿಗೆ ಹೆಂಗ್ ಹೊಡಿಬೇಕು ಗೊತ್ತೇನಜಿ? ಕಣ್ಣಿಗೆ ಖಾರ ಪುಡಿ ಅಷ್ಟು ಬಿಟ್ಟು ಹೊಡಿಬೇಕನಜಿ. ಇಲ್ಲ ಅಂತಂದ್ರೆ ಅವ್ನು ಬೊಗ್ಗಲ್ಲ. ಅವನು ಮೊದ್ಲೇ ಎಣ್ಣೆ ಬರ ಕೂದಿತ್ತ ನೋಡಜಿ, ಹೆಂಗ್ ಬೇಕು ಹಂಗಂಗೆ ಆಡ್ತಿರ್ತಾನೆ. ಅದಕ್ಕೆ ಹೇಳಿ ನಾನು ಒಂದಿಡಿ ಖಾರ ಪುಡಿ ತಂದ್ಬಿಡ್ತೀನಿ ಕಣಜಿ. ನಾನು ಖಾರ ಪುಡಿ ಕಣ್ಣಿಗೆ ಎರ್ಸ್ಬಿಡ್ತೀನಿ, ನೀನ್ ದಬ 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 ಸೇದ್ ಬಿಡಜಿ ಅವನಿಗೆ. ನಿಮ್ ತಾತ ಬರ್ಲಿ, ಸುಮ್ನಿರ, ನೋಡಣ ಏನ್ ಅನ್ನುತ್ತೆ ಏನು ಅಂತ ಹೇಳಿ. ನನ್ನ ಮಗಂಗೆ ಬುಂಡೆ ಕಲಚ್ಕೊಳಂಗ್ ಹೊಡೆದ್ ಬರ್ಬೇಕು. ಇನ್ನೊಂದಿನ ಗೌರಜ್ಜಿ ಮನೆ ಬಾಕ್ಲು ಅಂತಂದ್ರೆ ಎದ್ರು ಓಡ್ಬಿಡ್ಬೇಕ ಅವನು. ಹಂಗೆ ಮಾಡ್ಬರ್ಬೇಕ ನನ್ನ ಮಗಂಗೆ. ಮಾಡ್ತೀನಿ ಸುಮ್ನಿರ್ ನೀನು. ನಿನ್ ಟ್ಯಾಕ್ ತಲೆ ಕೆಸ್ಕತಿ ನೀನು. ಯಾಕೆ ಖಾರ ಪುಡಿ ಬೇಡ ಏನು ಬೇಡ, ಅಲ್ಲಿರೋ ಗೆಡ ಮಠ ತಗೊಂಡು ನಾಕ್ ಸೇದ್ದ ಅಂದ್ರೆ ಹಂಗೆ ಮಂಕ ಬಿಡೋಣ ಅವನು. ಅಜ್ಜಿ ತಡೆಯಜಿ, ಅಮ್ಮಂಗೆ ಕರ್ದಿ ಹೇಳ್ತೀನಿ. ನಮ್ಮ ಅಮ್ಮನೂ ಗಾಬರಿ ಆಗಿ ಅಜ್ಜಿ ರಾತ್ರಿ ನೀನು ತಾತ ಅಮ್ಮ ನಾನು 4 ಜನನು ಊಟ ಮಾಡ್ಲಿಲ್ವಲ್ಲಜ್ಜಿ. ಹಂಗೆ ಮಂಕೊಂಡ್ಬಿಟ್ಟು ಈ ಸೀನಪ್ಪ ಮಾಡಿದ ಕೆಲ್ಸಕ್ಕೆ ಹಂಗೆ ಮಂಕೊಂಡ್ಬಿಟ್ವಲ್ಲಜ್ಜಿ ನಾವು. ನನ್ನ ಮಗ ಸಿಕ್ಕಿಲ್ಲ, ನಮ್ಮ ಹೊಟ್ಟೆ ಹಸುವು ಯೋಟೀತಿ ಆಟ ಹೊಡಿಬೇಕಜ್ಜಿ, ಸಮಾಧಾನ ಆಗತ್ತ ಅಂತ. ಅಜ್ಜಿ ನಾನು ಒಂದೆರಡು ಹೊಡಿಯಕಂತ ಬಿಡಜ್ಜಿ ಅವನಿಗೆ. ನಾನು ಹೊಡಿಬೇಕ ನನ್ನ ಮಗಂಗೆ ಅವನಿಗೆ. ಯಾರಗ್ಲ ಪಾಪ ನಾನು ಹಂಗ್ ಹೊಡಿತೀನಿ ಹಿಂಗ್ ಹೊಡಿತೀನಿ ಅಂತ ಹೇಳಿ ಹೇಳ್ತಿದ್ಯಲ್ಲ, ಯಾರಿಗ್ ಹೊಡಿತೀಯೋ? ಯೂಟ್ಯೂಬ್ ಇದೆಯಾ ನೋಡಿದ್ರೆ ಯಾಕ ಇಂಥ ಮಾತೆಲ್ಲ ಕಲ್ತಿದ್ಯಲ್ಲ ನೀನು? ಯಾಕ ಜಾಸ್ತಿ ಆಯ್ತು ಅನ್ಸ್ಲಿಲ್ವನ ನಿನಗೆ? ಯಾರನ್ನ ನನ್ನ ಮಗ ಹಂಗ್ ಹೊಡಿತೀನಿ ಹಿಂಗ್ ಹೊಡಿತೀನಿ ಅಂತೆಲ್ಲ ನೀನು ಎಲ್ಲ ಎಲ್ಲ ಓಟಿ ಇದ್ದಿಲ್ಲ ನೀನು. ಮಠವಾಗಿ ಮಾತಾಡೋದ್ ಕಲಿಲ್ಲ ಪಾಪ. ಯಾಕ ದಿನಕ್ಕೆ ಹಿಂಗ ಆಗ್ತಿದ್ಯಾ ನೀನು? ಅಮ್ಮ ಸುಮ್ ಬಾರಮ್ಮ ನೀನು. ಅದು ಯಾಕೆ ಜೋರ್ ಜೋರ ಕೂಗಾಡ್ಕೊಂಡ್ ಬರ್ತೀಯ? ಏನ ಹಚ್ಚಂಗ್ ನೀನು? ಅದೇಮ್ಮ ಸೀನಣ್ಣ ಅಣ್ಣ ನಮ್ ಕುರಮರಿ ಕತ್ಕೊಂಡು ಹೋಯ್ದ ಅನ್ಕಣಮ್ಮ. ಅವನೇ ಅಂತ ಕಳ್ತನ ಮಾಡಿರೋದು. ಅವ್ರ ಮನೆ ಮಿಷಿನ್ ಮನೆಗೆ ಇಟ್ಕೊಂಡಿದ್ದಾನೆ ಅನ್ಕಣಮ್ಮ. ಅದಕ್ಕೆ ಹೇಳ ನನ್ನ ಮಗ ಸಿಗ್ಲಿ, ನಾನು ನಮ್ಮ ಅಜ್ಜಿ ಜೊತೆಗೆ ಒಂದ್ 2 ಏಟ್ ಹಾಕ್ಬಿಡ್ತೀನಿ ಕಣಮ್ಮ ಅವನಿಗೆ. ಆಗಿದ್ದಾನೆ ಬರ ಹಾಗೆ ಬಿಡ್ಲಿ. ಪಾಪ ಹೇಳ್ತಿರೋದು ದಿಟ್ಟವೇನತ್ತೆ? ಪಾಪ ದಿಟ ಹೇಳ್ತಿದ್ದಾನ? ಸೀನಣ್ಣೆ ಏನತ್ತೆ ನಮ್ ಕುರಮರಿ ಇಟ್ಕೊಂಡು ಹೋಯ್ರಾನು? ಹ್ಞೂ ಕಣಮೋ, ಅವನೇ ಅಂತ ಇಟ್ಕೊಂಡು ಹೋಗಿ ಅವನ ಮನೆ ಮಿಸಿನ ಮನೆ ಇತ್ತಲ್ಲ ಅದ್ರೊಳಗೆ ಕೂಡ ಹಾಕೊಂಡಿದ್ದಾನ ಅನ್ಕಣಮೋ. ಅದಕ್ಕೇನ್ರ ನೆನ್ನಿಂದ ಮೇವ್ ಹಾಕಿದಾನ, ನೀರ್ ಕುಡ್ಸಿದಾನ, ಏನ ಎಂತ ಕಾಣೆ ಕಣಮ್ಮ. ಅವನ ಮನೆ ಹಾಳಾಗೋಗ ತಗೊಂಡೋಗಿ ಅಲ್ಲಿ ಕೂಡ ಹಾಕೊಂಡಿದ್ದಾನಂತಿ. ಅವನೇ ಅಲ್ಲಿ ಕೂಡ ಹಾಕಿ ಎಣ್ಣೆ ಕುಡಿಯಕ್ ಹೋಯ್ದಾನ ಏನ. ನಮ್ ಕುರಮರಿನೇ ಬೇಕಿತ್ತೇನತ್ತೆ ಆ ಕೆಲಸ ಮಾಡಕ್ ಅವನಿಗೆ. ಅದೆಲ್ಲ ಸರಿ, ನಿಮ್ಗೆ ಯಾರತ್ತೆ ಹೇಳಿದ್ದು ಹಿಂಗಂತ ಹೇಳಿ? ಸಿದ್ದಪ್ಪನಿದ ಕಣವ. ಸಿದ್ದಪ್ಪಂದ್ ಈಗಿನ್ನು ಹೇಳೋದ ನೋಡ್ಕೊಂಬಂದೆ ಕಣಜ್ಜಿ. ರಾತ್ರಿನಾಗ ಹೋಗಿ ನಾನು ರಾತ್ರಿ ಎಲ್ಲ ಅಲ್ಲೆಲ್ಲ ತೋಟದಾಗೆಲ್ಲ ನೋಡಿ ಅವ್ರ ಮಿಷಿನ್ ಮನೆಗೆಲ್ಲ ನೋಡ್ಕೊಂಬಂದೆ. ಮಿಷಿನ್ ಮನೆ ಒಳಗೆ ಕೂಡ ಹಾಕಿದ್ದಾನೆ ಕಣಜ್ಜಿ. ಹೋಗಿದ್ದು ಬರೋಣ ಈಗ, ಬೋರಾಜ್ ಬರ್ಲಿ ಅಂತ ಹೇಳಿ ಹೇಳುವೈದಾನಿ. ನಿಮ್ಮ ಮಾವಯ್ಯ ಬಂದ ತಕ್ಷಣವ ಹೋಗಿದ್ದು ಅದ್ ಏನು ಅಂತ ಹೇಳಿ ಮಾತಾಡ್ಕೊಂಡು ಯಾಕೆ ಕಳ್ತನ ಮಾಡ್ದಾಗ ಏನು ಅಂತ ಹೇಳಿ ಕೇಳ್ಬಿಟ್ಟು ಹಿಡ್ಕೊ ಬರ್ಬೇಕು. 4 ಬಿಗ್ದು ನನ್ನ ಮಗಂಗೆ. ಅತ್ತೆ ನಮ್ ಕುರಮರಿ ನಮಗೆ ಸಿಕ್ಕಿರ್ ಸಾಕ್ ಕಾಣತ್ತೆ. ಯಾವನಿಗೆ ಹೊಡ್ದು ಏನು ಬರಲ್ಲ. ಅವನ ಮ್ಯಾಗ ಮತ್ ಕೈಗಿ ಮಾಡಕ್ ಹೋಗ್ಬಿಟ್ಟಿರ ನೀವು. ಅವ್ನ ಮೊದ್ಲೇ ಎಣ್ಣೆ ಕುಡ್ದು ಏನು ಶಕ್ತಿ ಇಲ್ಲ ಅವನಲ್ಲಿ. ಮತ್ ನಾವ್ ಒಂದ್ ಏಟು ಹೊಡೆದ ತಕ್ಷಣ ಬಿದ್ಗಿದ್ದು ಹೋದ್ರ ಮೇಲೆ ಊರ್ ಜನ ಎಲ್ಲ ಬೈಕಂತಾರೆ. ಈ ಬೋರಜ್ಜ ಏನು ಹಿರಿ ಮನುಷ್ಯ ಆಗಿರ್ಲಿಲ್ವಾ, ಹೋಗಿ ಹಿಂಗೆ ಹೊಡೆದಿದ್ದಾನಲ್ಲ ಅವನಿಗೆ ಅಂತ ಹೇಳಿ ಬೈಕಂತಾರೆ. ನಾವ್ ಹೊಡೆಯೋದು ಬೇಡ ಬಡಿಯೋದು ಬೇಡ, ನಮ್ ಕುರಮರಿ ಯಾಕಪ್ಪ ಇಟ್ಕೊಂಡು ಹೋದೆ ಅಂತ ಹೇಳಿ 4 ಜನದ ಮುಂದೆ ಕೇಳ್ಬಿಟ್ಟು ಸುಮ್ನೆ ನಮ್ ಕುರಮರಿ ಇಟ್ಕೊಂಡ್ ಮನೆಗೆ ಇಟ್ಕೊಳ್ಳೋಣ. ನಮ್ ತಂಟೆಗ್ ಬರ್ದಂಗ್ ಮಾಡ್ಬಿಟ್ಟು ಆಟೆಯ ಅಂತ ನನ್ನ ಮಕ್ಳು ಇರಬಾರ್ದು ಕಣಮ್ಮ ಭೂಮಿ ಮೇಕೆ. ಕಾಲ್ತಾನ ಮಾಡ್ಕೊಂಡ್ ಜೀವನ ಮಾಡೋದು ಒಂದ್ ಜೀವನನ ಅವ್ರದ್ದು. ಸಿಗ್ಲಿ ನನ್ನ ಮಗ ಮಾತಲ್ಲೇ ಕೊಂದ್ಬಿಟ್ಬತ್ತೀನಿ ಅವನ್ನ. ಅಜ್ಜಿ ಊಟ ತನಕ ಹೊಡಿತೀನಿ ಬಡಿತೀನಿ ಬುಂಡೆ ಕಳ್ಸ್ಕೊಳಂಗ್ ಹೊಡಿತೀನಿ ಅಂತ ಅಂದ. ಈಗ ನೋಡಿದ್ರೆ ಅಮ್ಮ ಹಂಗಂದ ತಕ್ಷಣವ ಮಾತಲ್ಲೇ ಕೊಂದ್ ಬರ್ತೀನಿ ಅಂತಲ್ಲ ಅಜ್ಜಿ ನೀನು. ಏನಾಗ್ ಬಿಗಿಬೇಕಣ ಅಜ್ಜಿ ಅವನಿಗೆ. ಏನ್ ಆಗಿದ್ದಾನೆ ಬರ ಹಾಗೆ ಬಿಡ್ಲಿ. ನೀನೊಂದು ಎದ್ರಕಂತೀಯಪ್ಪ, ನಮ್ಮ ಅಮ್ಮ ಇಲ್ದಿದ್ದೆ ಹೇಳುತ್ತೆ ಅಂತ ಹೇಳಿ ನೀನ್ ಕೇಳ್ಬೇಡ ಕಣಜ್ಜಿ ನೀನು. ಅವ್ನ್ ಬಂದು ನಮ್ಮ ಅತ್ತಿ ಒಳಗೆ ಹೆಂಗ ಅಜ್ಜಿ ಕುರಮರಿ ತಗೊಂಡೋಯ್ದಾನೆ ಅಂತ ಹೇಳಿ ಎಲ್ಲರ ಮುಂದೆ ಕೇಳ್ಬೇಕಣಜ್ಜಿ ನೀನು. ಕೇಳ್ಬಿಟ್ಟು ಎಲ್ಲರ ಮುಂದೆ ನಾವ್ ಬಿಗಿದ್ರೆ ಮತ್ತ ಮನೆ ಕಡೆಗೆ ಬರಕ್ ಎದುರ್ತಾನ ಅವನು. ಅಜ್ಜಿ ನಡಿ ಅಜ್ಜಿ, ಕಾಟ್ ಪತಿತೆ ನಡಿ ಹೋಗಿದ್ ಬರೋಣಂತೆ. ಇದು ಯೋನ್ ಮಾಡ್ತದಲ್ಲ ಪಾಪ. ಅಜ್ಜಿ ಅಮ್ಮ ಮೊಮ್ಮಗ 3 ಜನ ನಿಂತ್ಕೊಂಡು ಅದ್ ಯೋನ್ ಮಾತಾಡ್ತಾ ಕೂತದ್ರು. ತಾತೋ ಏನ್ ಗೊತ್ತೇ ಅಂತ ನಮ್ ಕುರಮರಿ ಸಿಕ್ಬಿಟ್ಟಿದ್ ಕಾಣ್ತತೋ. ಆ ಸೀನಣ್ಣ ತಾಂಡೋಗಿ ಅವ್ನ್ ತೋಟದ ಮನೆಗೆ ಊಸ್ಕೊಂಡಿದ್ದಾನಂತೆ. ನಿನಗೆ ಗೊತ್ತೇ ಅಂತ ನಿಮ್ಗೆ? ಇದೇ ಅನ್ಲ ಪಾಪ ಹಿಂಗಂತದ್ಯಾ? ನನ್ನ ಮಗ ನಮ್ ಕುರಮರಿ ತಾಂಡಾಗ ಅಲ್ಲ ಉಸ್ಕೊಂಡಿದ್ದಾನೆ ಅಂತೇನೋ. ನಿನ್ಗೆ ಯಾರಲ್ಲ ಪಾಪ ಹೇಳದ್ ಹಿಂಗಂತ ಹೇಳಿ ನೀನ್ ಹೇಳ್ತಿರ ದಿಟ್ವೆ ಅನ್ಲ ಪಾಪ. ದಿಟ ಹೇಳ್ತಿದ್ಯಾನೋ ನೀನು? ಹ್ಞೂ ಕಂತತೋ, ನಾನ್ ಯಾಕೆ ಸುಳ್ಳು ಹೇಳೋಣ? ದಿಟಾನಿ ಹೇಳ್ತಿರೋದು ನಾನು, ಬೇಕಿದ್ರೆ ಅಜ್ಜಿ ಕೇಳು. ಇದೇನೆ ಪಾಪ ಹೇಳ್ತಿರೋದು ದಿಟ್ವೇನೆ? ದಿಟ ಹೇಳ್ತದಾನ? ಆ ಸೀನಪ್ಪ ಅಂತ ಕೆಲಸ ಮಾಡಿದಾನಂತೇನೆ ಅವನು. ಹ್ಞೂ ಕಣಜೋ, ನನ್ನ ಮಗನೇ ತಗೊಂಡೋಗಿ ಅಲ್ಲಿ ಬಚ್ಚಿಕೊಂಡಿದ್ದಾನಂತೆ. ನಾನೆಲ್ಲ ಸಿದ್ಧ ಸಿಕ್ಕಿದಾನೆ ನಿನಗೆ ಹೇಳಿದ್ದಾನೆ ಅನ್ಕೊಂಡದ್ದೆ. ನೀನು ಸಿದ್ಧ ಬೋರಾಜ್ ಬಂದ್ಮ್ಯಾಕೆ
ಬಾರಜ್ಜಿ ಹಂಗೆ ಅಂಗಡಿ ಬೀದಿ ಕಡೆ ಕೂತಿರ್ತಾನೆ ಹಂಗೆ ಹೋಗಿದ್ದು. ಹೋಗಿ ಅದೇನು ಮಾತಾಡ್ಕೊಂಡು ನಿಮ್ ಕುರಮರಿ ಇಟ್ಕೊಂಬಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊತ್ತು ಮಂತಕ್ ಬಂದು ರಾತ್ರಿ ನಾವು ಹೋಗಿ ಎಲ್ಲ ತೋಟ ಎಲ್ಲ ಸುತ್ತಿ ಮಿಷಿನ್ ಮನೆ ಎಲ್ಲ ನೋಡವತ್ತಿಗೆ ಮಿಷಿನ್ ಮನೆ ಒಳಗೆ ಕೂಡಾಕಿದಾನಂತೆ. ಕೂಡಾಕಿ ಎಲ್ಲಿ ಹೋಗಿದಾನ ಏನ ಎಣ್ಣೆ ಕುಡ್ಕಣ ಅಂದನ ಮಗ. 2 ದಿನದಿಂದ ಮೇವ್ ಹಾಕಿದಾನ ಇಲ್ವಾ ಏನ ಅಂತ ಹೋಗಿದ್ದು. ಫಸ್ಟ್ ನೋಡ್ಕೊಂಬರನ್ ನಡಿ ಅಜ್ಜ, ನೋಡ್ಕೊಂಬರನ್ ನಡಿ. ಹೆಂಗ ತಾಯಿ ನಾನವ್ವ ನನ್ ಕೈ ಬಿಡ್ಲಿಲ್ಲ. ನನ್ಗೂ ರಾತ್ರಿ ಎಲ್ಲ ನಿದ್ದೆ ಬರ್ದಾನೆಯ. ಇನ್ನು 5 ಗಂಟೆಗೆ ಎದ್ದತ್ಲಾಗಿ ತೋಟದ ಕಡೆಗೆ ಹೋಗಿದ್ದೆ. ಇಂಥ ಕೆಲಸ ಆತಲ್ಲಪ್ಪ ಅಂತ ಹೇಳಿ ಹೆಂಗ ನಮ್ ಕುರಮರಿ ಸಿಕ್ಬಿಟ್ರ ಸಾಕಣವಾತ್ಲಾಗಿ. ನಡಿ ಬಾ ಮೊದ್ಲು ಹೋಗಿ ಅದೆಲ್ಲೀತೆ ಏನು ಅಂತ ಹೇಳಿ ಸಿದ್ದಪ್ಪನ್ ಕರ್ಕೊಂಡೋಗಿ ನೋಡ್ಕೊಂಡಿದ್ ಬರನ್ ಬಾ. ಅತೆ ನೀವೇನು ಹೋಗ್ಬೇಡಿ, ಸುಮ್ನಿರತ್ತೆ ನೀವು. ನಾನು ಮಾವಯ್ಯ ಸಿದ್ದಣ್ಣ 3 ಜನ ಹೋಗಿದ್ದು ಕುರಮರಿ ಇಟ್ಕೊಬದ್ದು ಸುಮ್ನಿರಿ. ಮೊದ್ಲ ನಿಮಗೆ ಮಂಡಿನೂ ಹಾಕಲ್ಲ ಏನಲ್ಲ, ಆರ್ತೂರ ಎಲ್ಲಿ ನಡ್ಕೊಂಡು ಹೋಗ್ತೀರಾ ನೀವು? ಇಲ್ಕಣ ಸುಮ್ನಿರಮ್ಮ, ನಾನು ಹೋದ್ರೆ ಅವ್ನು ಸರಿ ಆಗತ್ ಕಣ. ಸುಮ್ನಿರು, ನಾನು ಹೋಗಿದ್ದು ಅವ್ನಿಗೆ ಒಳ್ಳೆ ಬುದ್ಧಿ ಕಲ್ಸಿ ನಮ್ ಕುರಮರಿ ಇಟ್ಕೊಂಬದ್ದು ಸುಮ್ನಿರು. ನೀನೇನ್ ತಲೆ ಕೆಡ್ಸ್ಕೊಬೇಡ ನೀನು. ಅದೇನು ಒಳಗೆ ಅಡ್ಗೆ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಮಾಡೋಗು. ನಮ್ ಕುರಮರಿ ಇಟ್ಕೊಂಬಂದ್ಮೇಲೆ 1-2 ಕೆಜಿ ಕೋಳಿ ತಂದ್ಬಿಟ್ಟು ಸಾರು ಮಾಡುವಂತೆ. ಆ ಸಿದ್ದಪ್ಪಂಗು ಆ ಶಂಕರಣ್ಣಂಗು ಕರೆದು ಸಂಜೆ ಊಟಕ್ಕೆ ಇಕ್ಕನಂತೆ ನಮ್ ಕುರಮರಿ ಸಿಕ್ಕಿದ್ರಿ. ಸರಿ ಕಣತೆ ಆತು, ಹಂಗೆ ಮಾಡಂತ ತಗೊಳ್ಳಿ. ಮತ್ತೆ ಅದೇನ್ ಮತ್ತೆ ಹೋಗಿದ್ ಫಸ್ಟ್ ನಮ್ ಕುರಮರಿ ಎಲ್ಲಿತೆ ಏನು ಅಂತ ಹೇಳಿ ನೀವು ನೋಡ್ಕೊಂಬರೋಗಿ. ಮತ್ತೆ ನಾನು ಬರ್ತೀನಿ ಕಣಜ್ಜಿ. ಲಾ ಪಾಪ ಅಲ್ಲಿಗೆ ಏನ್ ಮಾಡಕ ನೀನು? ಸುಮ್ನಿರು ಮನೆ ತಕ್ಕೆ. ನಾನು ಬರ್ತೀನಿ ಅಂತಾನೆ. ಎಲ್ಲಿಗೂ ಹೋಗಂಗಿಲ್ಲ ಏನಿಲ್ಲ, ಹಿಂದಟ್ಟು ಬಿಡ್ತೀಯಲ್ಲ ನೀನು. ಸುಮ್ಮ ಅಂತಕ ಅದೇನ್ ಕೆಲಸ ಮಾಡ್ಕೊಂಡು ಸ್ಕೂಲ್ ಹೋಗ್ತೀಯನ? ಹೋಗ್ಕೊಂಡಿರ ಸುಮ್ಮ ಮನೆ ತಕ್ಕೆ. ನಮ್ಮ ಅಜ್ಜಿ ಮಾತ್ರ ಎಂತ ಬುದ್ಧಿ ಕಲ್ತಿದೆ ಅಂದ್ರೆ ಊಟ ತನಕ ಕರ್ಕೊಂಡು ಹೋಗ್ತೀನಿ ಕಣ್ಣ ಪಾಪ ನಿನ್ನೂ ಅಂತ ಹೇಳಿ ಎಲ್ಲ ಮಾತಾಡ್ಬಿಟ್ಟು ಈಗ ನೋಡಿದ್ರೆ ಏನು ಮಾತಾಡ್ದಂಗ್ ಕೂತಿದ್ಯಲ್ಲ ಅಜ್ಜಿ ನೀನು. ತಾತ ನಾನು ಬತ್ರೆ ಏನಾಗುತ್ತೆ ತಾತ? ಯಾವಾಗ್ಲೂ ಬೇಡ ಬೇಡ ಅಂತ ಹೇಳಿ ನೀನು ಹೋಗ್ತಾದ. ಲಾ ಪಾಪ ಎಲ್ಲತಕ್ಕೂ ನಾನು ಬರ್ತೀನಿ ಅಂತ ಹೇಳಿ ನಿಂತ್ಕಂತೀಯಲ್ಲ ನೀನು. ಸುಮ್ನಿರು, ಸಂಜೆನಾಗ ಕೋಳಿ ತರಿಸ್ತೀನಿ. ಕೋಳಿ ಕಾಲು ಮೊಟ್ಟೆ ಎಲ್ಲ ತಿನ್ನಿವ, ಸುಮ್ನಿರು. ಅದೇ ನೀವು ಅವನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರ ಆಟಯ್ಯ. ಅವನ ಹತ್ಲ ಕಡಿಕರ ತಗೊಂಡೋಗಿ ಕುರಮರಿ ಮಾರಾಕಿರ್ತಾನ ಆಟಯ್ಯ. ಹೋಗಿ ಫಸ್ಟ್ ಅದೇನ್ ನಮ್ ಕುರಮರಿ ಎಲ್ಲಿತೆ ಏನು ಅಂತ ಹೇಳಿ ನೋಡ್ಕೊಂಬರಾಗಿ. ಅವನಿರ್ಲ ಅಂತಂಗ ಆಡ್ತಿರ್ತಾನ ಅವನು. ನಗ್ ಬಿಗಿದ್ರ ಅವನೇ ಸರಿ ಆಗ್ತಾನೆ. ಬಾರೆ ಮತ್ತೆ ಎದ್ದು ಬಿರ್ನೆ. ಅದ್ 8 ಗಂಟೆ ಇನ್ನು ಕೂತ್ಕೊಂಡಂಗೆ ಕೂತಿದ್ಯಾ? ಬಾ ಎದ್ದು. ನಮ್ಮ ಅಜ್ಜಿ ಎಲ್ಲಿಗೆ ಹೋಗ್ಬೇಕಾದ್ರೆ ಹಿಂಗೆ ಮೋಸ ಮಾಡುತ್ತಲ್ಲ. ಕರ್ಕೊಂಡು ಹೋಗ್ತೀನಿ ಅನ್ನತ್ತೆ, ಕರ್ಕೊಂಡು ಹೋಗಲ್ಲ, ಏನೂ ಇಲ್ಲ. ನಮ್ಮ ಅಜ್ಜಿಗೆ ಏನು ಹೇಳೋದು ಅಲ್ಲ ಕೇಳೋದು ಅಲ್ಲ ನಮ್ಮ ಅಜ್ಜಿ ಮಾತ. ಏಯ್ ನಡಿಯ ಪಾಪ ಒಳಿಕೆ ನಡಿ. ಅಜ್ಜಿಯರಿ ಏನ್ ಅರ್ಧ ಗಂಟೆ ಒಳಗೆ ಇಲ್ಲೇ ಇರ್ತಾರೆ. ನಡಿ, ಅದೇನ್ ಒಳಗೆ ಕೆಲಸ ನೋಡಿ ನೀನು. ಓಹೋ ಒಬ್ನೆಗ್ ಒಣಗೊಡ್ತಾವನಿ. ಬಿಡ್ತೀನಿ ನೋಡ್ ಬಾಯಿ ಮ್ಯಾಕ್ ನಿನಗೆ. ಅಲ್ಕಣ ಸಿದ್ದಪ್ಪ, ರಾತ್ರಿ ಹೋಗಿ ನೀನು ಅವ್ರ ಮಿಷಿನ್ ಮನೆ ದಿಟ್ಟವಾಗೂ ನೋಡ್ಕೊಂಡ್ ಬಂದ ಹೆಂಗ ನೀನು? ಮತ್ ಯಾರ್ಯಾರ ಮಾತು ಕೇಳ್ಕೊಂಡು ಹೋಗಿ ಮತ್ತೆ ಅವ್ರ ಮಿಷಿನ್ ಮಂತಕ್ಕೆಲ್ಲ ಹೋದ್ರೆ ಸರಿಯಾಗಲ್ ಕಣೋ. ನಾವು ಕಣ್ಣಾರ ಕಂಡಿರ್ಬೇಕು, ಹೋಗ್ಬೇಕು ಮತ್ತೆ. ದಿಟ್ಟವಾಗೂ ವಾಯ್ದಿನ್ ಕಣ ನಡಿಬೋ ರಜ ನೀನು. ನೀನ್ ಯಾಕಂಗ್ ತಲೆ ಕೆಡ್ಸ್ಕೊಂತ್ಯಾ? ನೀನ್ ಏನಾರ ನಮ್ಮ ಮನೆ ಏನು ತೊಂದ್ರೆ ಆಗಂಗಿಲ್ಲ. ಓಡ್ ಬಂದು ಏನಾಯ್ತು ಸಿದ್ದಪ್ಪ ಏನಾಯ್ತು ಅಂತ ಸಿದ್ದಪ್ಪ ಅಂತ ಕೇಳ್ತಿರ್ತೀಯ. ನೋಡಿದ್ರೆ ನನಗೆ ನಿದ್ದು ಬರುತ್ತೇನ್ ಬೋರಜ್ಜ? ರಾತ್ರಿ ಎಲ್ಲ ನಿದ್ದು ಬರ್ದಾನೆಯ. ನಾನು 12 ಗಂಟೆ ರಾತ್ರಿ ಹೋಗಿದ್ದೆ. ಅಲ್ಲೇ ಅವ್ನ ಮಿಷಿನ್ ಮನೆ ಒಳಗೆ ಕೂಡಾಕೊಂಡಿದ್ದ. ಅವನೆಲ್ಲೂ ಇತ್ತಿಲ್ಕಂಡ್ ಬೋರಾಜ ಅಲ್ಲಿ. ಶಂಕರ ಆಗ್ಲೇ ನನಗೆ ಫೋನ್ ಮಾಡಿದ್ದ ಕಣ್ ಬೋರಾಜು. ಆ ಕಡೆಯಿಂದ ಬತ್ತೀರಿ, ಈ ಕಡೆಯಿಂದ ಎಲ್ಲ ಸಂತಿಗೆಲ್ಲ ಇಟ್ಕೊಂಡು ಹೋಗ್ತಿದ್ದಾನೆ. ಅಲ್ಲೇ ರೋಡಲ್ಲಿ ಸಿಗ್ತಾನೆ ನಿಮಗೆ ಅಂತ ಹೇಳಿ ಹೇಳ್ತದ್ದ. ನಡಿ ಬಿರ್ಬಿರ್ನ ನೀನು ಒಂದಿಟ. ಹೆಂಗ ನೀನ್ ಬಾಯಾರ್ಕೆಯಿಂದ ಸಿಕ್ಬಿಟ್ರ ಸಾಕಣ ನನ್ ಕುರಮರಿ. ನನಗೂ ರಾತ್ರಿ ಎಲ್ಲ ನಿದ್ದು ಬಂದಲ್ಲ. ಆದ್ರೂ ಇನ್ನೇನು ಮಾಡೋಣ? ಯದಿ ಗುಂಡ್ ಹಾಕೊಂಡ್ ಸುಮ್ಮನಾಗಿದ್ದೆ ಅತ್ಲಾಗಿ. ಹೆಂಗಾರ ಅವ್ರ ಮನೆ ಹಾಳು ಮಾಡ್ಕೊಳ್ಳಿ ಅಂತ ಕೇಳಿ ಹೆಂಗ ಸಿಕ್ಬಿಟ್ರ ಸಾಕಣಪ್ಪ ಅತ್ಲಾಗಿ. ದೇವ್ರ ದಯೆಯಿಂದವ ಸಿಗುತ್ ಕಣಂತ ಬಾರಾಜ. ಸಿದ್ದಪ್ಪ ಸುಮ್ನೆ ಸುಳ್ಳು ಹೇಳಕ್ಕೇನೋ ನೀ ತಲೆ ಕೆಟ್ಟಲ್ಲ. ಸುಮ್ನಿರು, ಸಿಗುತ್ ಕಣಂತೆ. ಅಜೋ ಅಲ್ಲಿ ನೋಡಜ್ಜ ಅಲ್ಲಿ ಮರಕ್ ಕಟ್ಟಾಕ್ಬಿಟ್ಟು ನಿಂತವನಿ. ನಮ್ದೇ ಅಲ್ವೇನಜ್ಜ ಅದು ಕುರಮರಿ? ಹ್ಞೂ ಕಣೆ, ನಮ್ದೇ ಕುರಮರಿ ಅದು. ನನ್ನ ಮಗ ಈಗಲ್ಲ ಮಾರಕ್ಕೆಲ್ಲ ಹಿಡ್ಕೊಂಡು ಹೋಗ್ತಿರಂಗಿದಾನೆ. ನಡಿ ನಡಿ ಬಿರ್ರು ನಡಿ. ಕೂಗು ನನ್ನ ಮಗನ್ ಕೂಗು. ಲೋ ಸೀನಪ್ಪ ನಿಂತ್ಕೊಳ್ಳ. ಎಲ್ಗ್ಲಾ ಹೋಯ್ತಿದ್ಯಾ? ನಿಂತ್ಕೊಳ್ಳೋ. ಇದ್ಯಾರಪ್ಪ ಇದು ನನ್ನನ್ನ ಹಿಂಗ್ ಕೂಗ್ತಿದಾರಲ್ಲ? ಸೀನಪ್ಪ ಅಂತ ಹೇಳಿ ಕೂಗ್ತಿದಾರಲ್ಲ, ಯಾರಿರ್ಬೇಕು ಇವ್ರು? ಅದ್ಯಾವಲ್ಲ ಅವನು. ಲೋ ಸೀನಾ ನಿಂತ್ಕೊಳ್ಳೋ. ಯೋಟ್ ಕೂಗಿರು ನೋಡಿ ಹೆಂಗ್ ಹೋಗ್ತಿದಾನೆ ಅಂತ ಹೇಳಿ. ಬಂದ್ರಿಗೆ ಎಡಮಟ್ಟ ತಗೊಂಡು ಏರ್ಬಿಡ್ತೀನಿ ನೋಡು. ನಿಂತ್ಕೊಳ್ಳ. ಯಾರಪ್ಪ ಇವ್ರು ನನ್ನನ್ನ ಹಿಂಗ್ ಕೂಗ್ತಾರಲ್ಲ? ಈ ಕುಡುಕ್ ಸೀನಪ್ಪನ್ನೇ ಕೂಗ್ತವ್ರೆ ಅಂದ್ರೆ ಯಾರೋ ಬಾರಿ ಬೇಕಾದರೆ ಅವ್ರೆ. ಇದ್ಯಾಕ್ ಬೋರಾಜ ಹಂಗ್ ಕೂಗ್ತದಲ್ಲ? ನನ್ನಿಂದ ಹಿಂಗೇನ್ ಕೆಲ್ಸ ಆಗ್ಬೇಕಿತ್ ಬೋರಾಜ ನಿನ್ಗೆ? ಏಯ್ 7 ದಿನದಿಂದ ಕಾದಿದ್ದೋ ನೀನು. ಯಾರದ ಕುರಮರಿ ಇದು? ಎಲ್ ಕತ್ಕೊಂಬಂದ ನೀನು ಕುರಮರಿಯ? 7 ದಿನದಿಂದ ಕಾದದ್ದು ನಮ್ಮನ ಕುರಮರಿ ಕತ್ಕೊಂಬರಕ್ ನೀನು. ಯಾ ಗೌರಾಜಿ ಸರಿಯಾಗಿ ಮಾತಾಡು ನೀವು. ನಾನು ಎಲ್ಲಿಂದ ನೀನ್ ಕತ್ಕೊಂಬಂದಿಲ್ಲ. ದುಡ್ಡು ಕೊಟ್ಟು ತಗೊಂಬಂದಿದ್ದೀನಿ. ಈಗ ಮತ್ ಮಾರಕ್ ಹೋಗ್ತದನಿ. ಏನ್ ಅನ್ಕೊಂಡ್ಯಾ ಗೌರಾಜಿ ನೀನು?
ಕೊಡ ಕುರ ಮರಿ ಇತ್ಲಾಗೆ ನೀನ್ ಎಲ್ಲಿಂದ ಕತ್ಕೊಂಬಂದೆ ಏನು ಅಂತ ಹೇಳಿ ನನಗೆ ಗೊತ್ತಿಲ್ದಂಗಿಲ್ಲ. ಕೊಡಲ್ ನೀನ್ ಇತ್ಲಾಗೆ ನನ್ನ ಮನೆ ಕುರ ಮರಿ ಕದ್ಯಾಗ ನಿನಗೆ ಓಟೋ ಧೈರ್ಯ ಬಂತು ನಿನಗೆ. ಯಾ ಗೌರಾಜಿ ಕಾಳ್ತಾನ ಗೀಳ್ತಾನ ಅಂತ ಅಂದ್ಬಿಟ್ರೆ ನಾನು ಮೊದ್ಲೇ ಕುಡುಕ್ಸಿನಪ್ಪ ನೋಡು. ಸಿಗ್ದು ತೋರಣ ಕಟ್ಟಬಿಡ್ತೀನಿ ನಿಮ್ಮೆಲ್ಲರ್ನೂ. ನನ್ನ ಯಾಕಜ್ಜಿ ನೀನು ಕಳ್ಳ ಕಳ್ಳ ಅಂತ ಹೇಳ್ತದ್ಯಾ? ನಾನು ದುಡ್ಡು ಕೊಟ್ಟಿ ಹೋಗ್ ಸಂತಿ ಹಿಡ್ಕೊಂಬಂದ ಕಣಜ್ಜಿ ಅದು. ನನ್ನ ಮಗನೇ ಆಗ್ತೀನಿ ನೋಡ್ ನಿನಗೆ. ಏಳ್ ತುಣದ ಕಾಯ್ಕೊಂಡ್ ಕೂತದ್ಲ ನೀನು. ಕೊಡ್ಲ ಇತ್ಲ ಕೂರ ಮರಿಯ ಕಳ್ತನ ಮಾಡ್ಕೊಂಬಂದು ಮತ್ತಾಲೆ ಗೌರಾಜಿ ಮೇಲೆ ಮಾತಾಡ್ತಾವನೆ. ಕೊಡ ಇತ್ಲ ಕೂರ ಮರಿಯ ನೀನು. ಅಲ್ಲ ಕಣ್ಲ ಸೀನಾ, ರಾತ್ರಿ ಕಳ್ತನ ಮಾಡಿದ್ಯಲ್ಲ ನಿನ್ಗೇನು ಅನ್ಸಲ್ವೇನು? ಕೈಕಾಲು ಭಗವಂತ ಕೈಕಾಲು ಕೊಟ್ಟವನಲ್ಲ, ದುಡ್ಕೊಂಡ್ ತಿಂದ್ರೆ ಬೇಡ ಅಂದಿತ್ತೇನೋ ನಿನಗೆ? ಕಳ್ತನ ಮಾಡ್ಕೊಂಡ್ ಜೀವನ ಮಾಡ್ತೀಯಲ್ಲ, ನಿನ್ಗೆ ನಾಚಿಕೆ ಅಲ್ವಾ ನಿನ್ಗೆ? ಈ ನನ್ನ ಮಗಂಗ್ ನಾಚಿಕೆ ಆಗಿದ್ರೆ ಯಾಕೆ ಸಿದ್ದಪ್ಪ ಈ ಕೆಲಸ ಮಾಡ್ತಿದ್ದ ಇವನು? ನಾಚಿಕೆಲ್ದ ಮನ್ಸ ಇವನು, ನಾಚಿಕೆಲ್ದ ಮನ್ಸ. ಈ ನನ್ನ ಮಗನ್ ಜೊತೆ ಏನು ಮಾತಾಡ್ತೀರಾ? ನಮ್ ಕುರ ಮರಿ ನಮಗೆ ಸಿಗ್ತಲ್ಲ, ನಡ್ರಿ ಮನೆ ಕಡಿಕೆ. ಗತ್ಕ್ಯಾಟ್ ನನ್ನ ಮಗನೇ ಬಂದ್ ನೋಡಿ ಇನ್ನೊಂದಿನ ಮನೆ ಬಕ್ಲಿಗೆ ಗೌರಾಜಿ ಅನ್ಕೊಂಡು ನಾನೇನೋ ನಮ್ಮ ಹುಡ್ಗ ಅಂತ ಹೇಳಿ ಬಂದಾಗೆಲ್ಲ ಉಣ್ಣ ಕಿಕ್ಕದು ಎಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ರೆ ಅಣ್ಣ ಸರ್ರೇಗೆ ಮಾಡೋನಿ ಗೌರಾಜಿ ಅನ್ಕೊಂಡು. ಬಂದ್ ನೋಡ್ ನಮ್ಮ ಮನೆ ಬಕ್ಲಿಗೆ ನಿಮ್ಗೆ ಕಾಲು ಕೈ ಮುರಿದ್ಬಿಡ್ತಾನೆ. ನೀ 3 ಜನನು ಒಂದ್ ಕೈ ನೋಡ್ಕೊಂಡ್ ತಿನ್ಕೊಂಡ್ ಗೌರಾಜಿ. ನಾನ್ ಸಂತೆಯಿಂದ ತಂದಿರೋದು ಕುರ ಮರಿಯ ದೌರ್ಜನ್ಯ ಮಾಡಿ ಕಿತ್ಕೊಂಡು ಹೋಗ್ತಿದ್ರಲ್ಲ ನೀವು. ಹೋಗಿ ಈಗಿಂದೀಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ನಾಕ್ ಬಿಗಿಸ್ಲಿಲ್ಲ ಅಂದ್ರೆ ಕೇಳ ಗೌರಾಜಿ ನಿನ್ನ. ನಿನ್ಗ ಆಟೋ ಅಂತಾರಿ ಧೈರ್ಯ ಇದ್ದನು ಹೋಗಿ ಕಂಪ್ಲೇಂಟ್ ಕೊಟ್ಟಿ ಪೊಲೀಸ್ ತದ ಮನೆ ಬಗ್ಲಿ ಕರ್ಕೊಂಬಾರ. ನೋಡೋಣಂತೆ ಕಳ್ತನ ಮಾಡೋದು ಮಾಡ್ಬಿಟ್ಟು ಹೆಂಗ್ ಮಾತಾಡ್ತೀಯ ನೋಡು. ನಾಚಿಕೆಲ್ದ ಮನ್ಸ ನೀನು, ನಾಚಿಕೆಲ್ದನು. ಲೇ ಬಾರೆ ನಮ್ಮ ಮನೆ ಮಾಲ್ ನಡಿಯಾಜ ಇಡ್ಕಂಡೀಗ ನಡಿ. ಈ ನನ್ನ ಮಕ್ಳನ್ನೆಲ್ಲ ಮನೆ ಬಗ್ಲಿ ಕೂಡ್ಕಂತೀವಲ್ಲ ನಮ್ದು ತಪ್ಪು ಕಣಮ್. ನಡಿ ಕಳ್ಳನ ಮಗ ಇವನು, ಕಳ್ಳನ ಮಗ. ಬರ್ಲಿ ಇನ್ನೊಂದಿನ ಮನೆ ಬಗ್ಲಿಗೆ ಇವನು. ಗೌರಾಜಿಗೂ ಬೋರಜ್ಜಂಗೂ ನನ್ನ ಮಗ ಸಿದ್ದಪ್ಪ ಇದ್ದಾನಲ್ಲ ಅವನೇ ಹೇಳಿದಾನೆ. ರಾತ್ರಿನಾಗ ನಮ್ಮ ಮನೆ ಕಡೆಗೆಲ್ಲ ಬಂದು ನೋಡಿದಾನೆ. ಹಂಗಂತ ಹೇಳಿದಾನೆ ನನ್ನ ಎಣ್ಣೆಲ್ಲ ತಗೊಂಡೋಗಿ ಮಾರಾಕಿದ್ರೆ ಹೆಂಗ ಆತ್ಲಾಗ ಒಂದು 15,000 16,000 16 ದುಡ್ಡಾರ ಬರೋದಲ್ಲಪ್ಪ. ಈ ನನ್ನ ಮಗ ಸಿದ್ದಪ್ಪಂಗೆ ಮಾಡ್ತೀನಿ. ಯಾವಾಗ್ಲಾರ ಆಟದ ಕಡೆಗೆ ಒಬ್ಬೊಬ್ನೇ ಬತ್ತಿರ್ತಾನೆ. ಮಾಡ್ತೀನಿ ನನ್ನ ಮಗಂಗೆ ಸಿದ್ದಪ್ಪಂಗೆ. ಬಾರಿ ಆತ್ಲಾಗಿ ಆ ಕುಡ್ಕ್ ನನ್ನ ಮಗನ ಜೊತೆಗೆ ಏನ್ ಮಾತಾಡ್ತೀಯ ಬಾ. ಯೋಟ್ ಮಾತಾಡಿರಿ ಅಂತ ಅಲಗೋಗಲ್ಲ ಏನಲ್ಲ. ಬೆಳಗ್ಗೆ 7వ ತಾರೀಕಿಂದ ಇನ್ನು ಮನ್ಕಣ ಗಂಟ್ಲು ಬರೀ ಎಣ್ಣೆ ಕುಡ್ಕೊಂಡು ಜೀವನ ಮಾಡೋ ನನ್ನ ಮಕ್ಳ ಜೊತೆಗೆಲ್ಲ ಏನ್ ಮಾತಾಡಕ್ಕಾಗುತ್ತೆ? ಬಾತ್ಲಾಗಿ ಹೆಂಗೋ ನಮ್ ಕುರ ಮರಿ ಸಿಕ್ತಲ್ಲ, ಖುಷಿಯಾಗಿ ಮನೆಗೆ ಹೋಗಿ ಕೋಳಿ ಸಾರು ಮಾಡ್ಕೊಂಡು ಅನ್ನ ಮುದ್ದೆ ಮಾಡ್ಕೊಂಡು ನಮ್ದಿಯಾಗಿ ಊಟ ಮಾಡೋಣಂತೆ. ಹೆಂಗ ಸಿದ್ದಪ್ಪ ದೇವ್ರ ಬರಂಗ್ ಬೋದು ನಮ್ ಕುರ ಮರಿ ನಮ್ಗೆ ಇಟ್ಕೊಟ್ಟಿದ್ದಾನ. ನಡಿ ಹೋಗಿ ಕೋಳಿ ಸಾರು ಮಾಡಿ ಒಳ್ಳೆ ಊಟಕ್ಕೆ ಇಕ್ಕನಂತೆ ಸಿದ್ದಣ್ಣಂಗೆ. ಅಯ್ಯಯ್ಯ ಊಟಕ್ಕೆಲ್ಲ ಎಂತ ಕೋಳಿ ಸಾರು ಸುಮ್ ಕೂತ್ಕೊಳ್ಳಾಜಿ ನೀನು. ಏನ್ ಮಾಡ್ಬಾರ್ದು ಗನಾಂದರಿ ಕೆಲಸ ಮಾಡಿಲ್ಲ ನಾನು. ಸುಮ್ನಿರ್ ನೀನು. ಎಂತ ಕೋಳಿ ಬೇಡ ಏನು ಬೇಡ. ಚೆನ್ನಾಗಿ ಹೇಳ್ತಿದ್ಯಾ ಬುಡ್ಗೌರಾಜಿ ನೀನ್ ತಾನೆಯ. ನಡಿಲ ಸಿದ್ದ ಅದ್ಯಾಕ ಹಂಗ ಆಡ್ತೀಯ? ನೀನು ಒಬ್ಬಂಗೋಸ್ಕರ ತತ್ತಿದ್ದೀನಿ ನಾ ಕೋಳಿ ಅನೇನು. ಮನೆಯವರೆಲ್ಲ ತಿಂತೀವಿ ಕಣದ್. ನಡಿ. ಇಲ್ದಿದ್ ನಾಟಕ ಆಡ್ಬೇಡ ನೀನೊಂತರವ. ಮತ್ತ ಶಂಕರಂಗು ಫೋನ್ ಮಾಡಿ ಹೇಳ್ಬಿಡು, ಹಿಂಗಿಂಗೆ ಬೋರಜ್ಜರ ಮನೆ ಕೋಳಿ ಸಾರು ಮಾಡಿದಾರಂತೆ, ಬರ್ಬೇಕಂತೆ ಕಣೋ. ಬೋರಜ್ಜ ಹಂಗ ಅಂತ ಹೇಳಿ ಫೋನ್ ಮಾಡ್ಸಿತ್ತು ಅಂತ ಹೇಳಿ ಮತ್ತ ಅವನ್ಗೊಂದ್ ಮಾತು ಹೇಳು. ಮರ್ತು ಬಿಟ್ಟಿಯ ನೀನು? ಅದು ರಾತ್ರೆಲ್ಲ ಬಡ್ಕೊಂಡು ರಾಗವೇ ಇಲ್ದಂಗ ಆಯ್ತು ಅಲ್ವೇನ್ ಸಿದ್ದಪ್ಪ? ಕಣ್ ಗೌರಾಜಿ, ನನ್ನ ಮಗ ಏನೋ ಮೇವ್ ಹಾಕಿ ನೀರ್ ಕುಡ್ಸೋದೇನ್ ಗೌರಾಜಿ ಅವನು. ಬಾರಿ ಅವನ ಎಣ್ಣೆ ಕುಡ್ಕೊಂಡ್ ತಿರ್ಗಿದ್ದೆ ಆಗೀತೆ. ಹೋಗಿ ಕುರಿ ಒಳಗೆ ಕಟ್ಬಿಟ್ಟು ನೀರಾಗ ಕುಡ್ಸಿ ಏನಾರ ಕಾಳು ಕಡ್ಡಿ ಕೊಡಗಿ ಒಂಚೂರ. ಈ ನನ್ನ ಮಗಂಗ್ ಒಂಥರ ಆ ಕುರ ಮರಿ ಬುದ್ಧಿ ಕಲ್ಸಕ್ ಹೋಯ್ದಾನೆ. ಈ ನನ್ನ ಮಗನೇ ಕಲ್ತಿಲ್ಲ, ಅದಕ್ ಬುದ್ಧಿ ಕಲ್ಸಕ್ ಹೋಯ್ದಾನೆ ನೋಡ್ಸಿದ್ದಪ್ಪು. ಎಲ್ ಮನೆ ಒಳಗೆ ಕೂಡಾಕಿ ಎತ್ಲಾಗಾರ ಹೋಗಿದ್ನ ಇಲ್ಲ ಎಲ್ಲರ ಮಾರ್ಗಿರಕ್ ಇಟ್ಕೊಂಡು ಹೋಗ್ತಿದ್ನಪ್ಪ ಇವನು. ಎಲ್ಲ ಮಾರಕ್ ಇಟ್ಕೊಂಡ್ ಬರ್ತದ ಕಣಮ್ಮ. ಅಡ್ಡದಡಿಗೆ ಸಿಕ್ತ ಹೋಗಿ ಹಿಂಗ ಬೈದು ಸುಮ್ನೆ ಎಳ್ಕೊಂಬಂದು ಹೊತ್ಲಾಗಿ ಬಡಿ ನೀವಿಲ್ಲ. ಎಣ್ಣೆ ಕುಡ್ದಾರ ಟೈಟ್ ಆಗಿ ನಿಂತಾವ ಕಣಮ್ಮ. ಅವನ್ ಜೊತೆ ಇನ್ನೇನು ಮಾತಾಡಕ್ ಹೋಗೋದು? ಹಿಂಗೆ ಅಡ್ಡದಾರಿ ಸಿಕ್ಕಿದ್ನಲ್ಲ, ಸುಮ್ನೆ ಒಂದ್ 2 ಮಾತು ಬೋಯ್ದಿದ್ದು ಸುಮ್ನೆ ಇಸ್ಕೊಂಬಂದ್ಬಿಟ್ಟು ಹೊತ್ಲಾಗಿ. ಎಂತ ಕಳ್ಳನ ಮಗ ಇರ್ಬೇಕಪ್ಪ ಅವನು. ನಮ್ಮ ಮನೆಗ್ ಬಂದಾಗೆಲ್ಲ ಊಟಕ್ಕಿಕ್ಕಿ ಟೀ ಕಾಫಿ ಎಲ್ಲ ಕಾಸು ಕೊಟ್ಟಿ ಎಲ್ಲ ಮಾಡೋದ್ರೆ ಇವನು ಇಂಥ ಕೆಲಸ ನಮ್ಮನೆಗೆ ಕಳ್ತನ ಮಾಡಿದಾನಲ್ಲ ಇವನು. ಬರ್ಲಿ ಅವ ಅಣ್ಣ ಇನ್ನೊಂದ್ಸಲಕ್ಕೆ. ನೀವು ಸುಮ್ನೆ ಹೇಳಿದ್ರ ನಾ ಸರ್ರಾಗೆ ಉಗಿದ್ ಕಳಿಸ್ತೀನಿ. ನಮ್ಮ ಮನೆ ಬಕ್ಲಿಗೆ ಬರಬಾರ್ದು ಅವ್ನು ಮತ್ತೆ.
ನನ್ನ ಮಗೇನ್ ಇತ್ಲ ಕಡೆಗೆ ಬರಲ್ ಕಣಂತೀನಿ ಅವನು. ಬಿಡಿ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪಾಟನೆ ಒಂಚೂರ ಕೋಳಿ ತಗೊಂಬತ್ತೀನಿ, ಬೀರ್ನ ಅಡಿಗೆ ಮಾಡ್ಬಿಡಿ ಅತ್ಲಾಗಿ. ನಂಗೂ ರಾತ್ರಿಂದ ಊಟ ಮಾಡಲ್ಲ ಏನಲ್ಲ, ಯಾಕೋ ಹೊಟ್ಟೆ ಅಲ್ಲವ ಹಸಿತೈತೆ ಮತ್ತೆ ಸುಸ್ತಾದಂಗ ಆಗ್ತೈತಿ. ಸರಿ ಕಣ್ ಮಾವಯ್ಯ, ಆಯ್ತು ಹೋಗ್ ತಗೊಂಬರಾಗಿ. ಒತ್ಲಂತೆ ಮಾಡಿಕ್ತೀನಂತ ಅತ್ಲಾಗಿ. ನಮ್ಗೂ ರಾತ್ರಿ ಎಲ್ಲ ಊಟ ಇಲ್ದಾನೆ ಬಾರಿ ಸುಸ್ತಾಗ್ತಿತ್ ಕಣ್ ಮಾವಯ್ಯ. ಇಲ್ಲ ಅಂತಂದ್ರೆ ಬಸ್ಸಾರು ಮುದ್ದೆ ಮಾಡಿದೀನಿ, ಬಂದು ಊಟ ಮಾಡ್ಕೊಂಡು ಹೋಗ್ಬಿಡಿ ಮತ್ತೆ. ಎಲ್ಲಾರ ಸುಸ್ತಾಗಿ ಮಟನ್ ಅಂಗಡಿ ಬಿದ್ಗಿದ್ದು ಹೋದ್ರ ಮತ್ತೆ. ಇಲ್ಕಣಂತ ಆಳಮ್ಮ, ನಾನು ಬೆಳಗ್ಗೆ 1-2 ಕಪ್ ಟೀ ಕುಡ್ದಿದ್ದೆ, ಈಗ 1-2 ಕಪ್ ಟೀ ಕುಡ್ದಿದ್ದೀನಿ. ಹೋಗಿ ಮಟನ್ ಕೋಳಿ ತಗೊಂಬತ್ತೀನಿ. ಬಿರ್ಬಿರ್ನದೇನ ಖಾರಕ್ ಪಾರಕ್ಕೆಲ್ಲ ಹಾಕೊಂಬಿಡಮ್ಮ. ಇಲ್ವಾಡೆಯಲ್ಲಿ ಇತ್ಲಾಗ ನೋಡು, ಅಲ್ಲಿ ಒಂಚೂರ ಜ್ವಾಳ ಪೀಡೆಲ್ಲ ಈತಲ್ಲ, ಅದೆಲ್ಲಾನು ಒಂದು ಬಟ್ಲಿಗೆ ಹಾಕಿ ಮಡಗ್ಬಿಟ್ಟು ಮತ್ತೆ ನೀರು ಕುಡ್ಸು. ನಾನು ಹೋಗಿದ್ ಬತ್ತೀನಿ ಒಂಚೂರ. ಸರಿ ಕಣ ಜಾತು, ನೀನ್ ಹೋಗಿ ತಗೊಂಬರಾಗು. ನಾ ಅದೇನ್ ಈಗ ನೋಡ್ತೀನಿ ಅದ ಹೆಂಗ ನಮ್ ಕೂರ ಮರಿ ನಮ್ಮ ಮನೆಗ್ ಬತ್ತ ಸಾಕ್ ಬಿಡ ಮಾತ್ಲಾಗಿ. ಮತ್ ಮುದ್ದೆ ಎಲ್ಲಾನು ಮಾಡಿ ಚೆನ್ನಾಗಿ ಸಾರು ಮಾಡಿ ಊಟಕ್ಕೆ ಇಕ್ಕಮ್ಮ ಅವ್ರಿಗೆ. ಆಟೋ ಅಂದ್ರೆ ಅದೆಲ್ಲ ಓಡಾಡಿ ಶಂಕರಣ್ಣು ಅವನು ಕೂರ ಮರಿ ಹುಡ್ಕವ್ರೆ. ಮತ್ ನೋಡು ಬೋರಜ್ಜ ಏನು ಮಾಡಿಸ್ಕೊಡ್ಲಲ್ಲ ಏನು ಇಲ್ಲ ಅಂತ ಹೇಳಿ ತಮಾಷೆಗೆ ಅವರೇ ಮಾತಾಡ್ಕಂತಾರೆ. ಬಿರ್ಬಿರ್ನ ಮಾಡೋಗು. ನಿಮ್ಮ ಅಜ್ಜ ನಿಮ್ಮ ಮಾವ ಕೋಳಿ ತಗೊಂಬರೋ ಹೊತ್ತಿಗೆ ಖಾರ ಗಿರಕ್ಕೆಲ್ಲ ಹಾಕೊಂಡ್ ಖಾರ ಎಲ್ಲ ರುಬ್ಬಿರೋಗ್ ಮತ್ತೆ. ಸರಿ ಕಣತ್ತೆ ಆತು. ನೀವೊಂಚೂರು ಅದಕ್ಕೆ ನೀರು ಗೀರು ಕುಡ್ಸಿ ಈಗ ನೋಡಾಗಿ ನಾನು ಮಾಡ್ತೀನಿ ಕಣತ್ ನಾನು. ಅದೇ ಅವನು ಎಣ್ಣೆಯಿಂದ ಕುರ ಮರಿಗೆ ಏನು ತಿನ್ಸೇರ ಕಣಾಜಿ. ಒಂದ್ ಬಟ್ಲು ಪೀರ್ ತಿನ್ಕಂತಲ್ಲ ಅಜ್ಜಿ. ಅವ್ನ್ ಹೆಂಗಾರ ಮನ್ಸ್ಪರಿಂದ ಬಂದಿರಾನ. ಕತ್ಕೊಂಡು ಹೋಗೋದು ಹೋಗಿದ್ದೀನಿ, ಏನೋ ಒಂಚೂರು ನೀರು ಗೀರು ಕುಡ್ಸನ ಅಂದಿಲ್ವಲ್ಲ ಅಜ್ಜಿ ಅವನು. ಎಂತ ಮನ್ಸನ ಅಜ್ಜಿ ಅವನು. ಲಾ ಪಾಪ, ಅವನಿಗೆ ಎಣ್ಣೆ ಕುಡಿಯೋದ್ ಬಿಟ್ರೆ ಏನ್ ಬರುತ್ತೋ ಅವನಿಗೆ. ಬಿಡು, ಆ ಸುದ್ದಿ ಮಾತಾಡೋದ ಬೇಡ. ಕಳ್ಳು ಸುದ್ದಿ ಮನೆ ಮುಂದೆ ಸಂದು ಮಾತಾಡಕ್ ಹೋಗ್ಬಾರ್ದು. ಅದೇ ಮಾತು ಬಂದ್ಬಿಡುತ್ತೆ ನಮಗೂ, ಅದೇ ಬುದ್ಧಿ ಬಂದ್ಬಿಡುತ್ತೆ ಕಣೋ. ಹಂಗೆಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು, ಬಿಟ್ಟಾಕ ಅವನ ಸುದ್ದಿಯ. ಅಜ್ಜಿ ಮೊಟ್ಟೆನುವೆ ಮತ್ತೆ ಈರಿನುವೆ ತಗೊಬಂದು ಕೊಡುವಂತ ಯಾರಜ್ಜಿ ಅಮ್ಮಂಗೆ. ನಾನ್ ಕೇಳಿದ್ರೆ ಬೈಯುತ್ತೆ. ಸುಮ್ನಿರ್ಲ ಪಾಪ, ಉಣ್ಬೇಕಾದ್ರೆ ತಿನ್ನುವಂತೆ ಅಂತ ಹೇಳಿ ಬೈಯುತ್ತೆ ಯಾರಜ್ಜಿ. ಸುಮ್ನಿರ್ಲ ಪಾಪ, ಉಣ್ಬೇಕಾದ್ರೆ 4 ಪೀಸ್ ಜಾಸ್ತಿ ಹಾಕ್ಸ್ಕೊಂಡ್ ತಿನ್ನುವಂತೆ ಸುಮ್ನಿರು. ಈಗೇನು ನಿಮ್ಮ ಅಜ್ಜ ತಂದ್ಕೊಟ್ಟೋಗೈತೆ ಕೋಳಿಯ, ನೋಡಿದ್ರೆ ಆಗ್ಲೇಯ ತಗಂಬ ಅಂತಂದ್ರೆ ಅದೇನು ಬೇಯದೆ ಬೇಡವೇನು, ಸುಮ್ ಕೂತ್ಕೊಳ್ಳು. ಅತ್ತೆ, ಏನ್ ಶಂಕರಣ್ಣ ಸಿದ್ದಪ್ಪ ಎಲ್ಲ ಈಗಲೇ ಊಟಕ್ಕೆ ಬರ್ತಾರ, ಇಲ್ಲ ಅಂತಂದ್ರೆ ಏನಾರ ಕೋಳಿ ಸಾರು ಏನಾರ ಆಚೆಗೆಲ್ಲಾರ ತಗೊಂಡೋಗಿ ಊಟ ಮಾಡ್ತಾರ ಅತ್ತೆ? ಹ್ಞೂ ಕಣಮ್ಮ, ನಮ್ಮನೆಗೆ ಊಟಕ್ಕೆ ಬರ್ತಾರ ಕಣಂತಾಗ. ಅವ್ರು ಇನ್ನೆಲ್ಲಿ ತಗೊಂಡೋಗಿ ಮಾಡ್ಕೊಂತಾರೆ, ನಮ್ಮನೆಗೆ ಬರ್ತಾರ ಕಣಂತೆ. ಹೋಗಿ ಒಂಚೂರು ಮುದ್ದೆ ಗಿದ್ದೆ ಮಾಡಿ ಕಾಳೆಲ್ಲನು ಉರಿಯಮ್ಮ. ಬರ್ತಾರ ಕಣಂತ ಇಲ್ಲಿಗೆಯ. ಅಲ್ ಕಣಂತೆ, ಮಾವಯ್ಯ ಒಂದೊಂದಿನ ಮಾಡಿಸ್ಕೊಂಡು ಎಲ್ಲ ತೋಟಕ್ಕೆಲ್ಲ ಹೋಗಿ ತಗೊಂಬಂದು ತಿಂತಾರಲ್ಲ, ಹಂಗೆ ಅಲ್ಲಿ ತಗೊಂಡು ಹೋಗ್ತಾರ ಏನ ಅಂತ ಹೇಳಿ ಕೇಳ್ದೆ ಆಟಯ್ಯ. ಶಂಕರಣ್ಣ ಬೇರೆ ಬತ್ತಿತ್ತಲ್ಲ, ಅದಕ್ಕೆ ಹೇಳಿ ತೋಟದಾಗ ತಗೊಂಡು ಹೋಗ್ತಾರ ಏನ, ಎಣ್ಣೆ ಗಿಣ್ಣೆ ಪಾರ್ಟಿ ಮಾಡ್ಕೊಂಡು ಚಿಕನ್ ತಿನ್ಕೊಂಬತ್ತಾರ ಅಂತ ಹೇಳಿ ಹಂಗಂತ ಕೇಳ್ದೆ ಕಣತ್ತೆ ಆಟಯ್ಯ. ಯಾವ ಎಣ್ಣೆ ಪಾರ್ಟಿನೂ ಮಾಡಕ್ ಹೋಗಲ್ಲ, ಏನು ಇಲ್ಲ ಕಣಮ್ಮ. ಎಲ್ಲಾರ ಅಲ್ಲೇ ಒಂದ್ ಪ್ಯಾಕೆಟ್ ಗಿಕೆಟ್ ಕೊಡ್ಸ್ಕೊಂಬರತ್ತ ಏನ ನಿಮ್ಮ ಮಾವಯ್ಯ. ಮನೆಗೆ ಊಟಕ್ಕೆ ಬರ್ತಾರ ಕಣಂತ ಹೋಗು. ಮನೆಗೆ ಮುದ್ದೆ ಮಾಡಿ ಅನ್ನ ಮಾಡು, ತೀರ ತಗೊಂಡು ಹೋಗ್ತೀನಿ ಅಂತಂದ್ರೆ ಅದೇ ಮುದ್ದೆ ಅನ್ನ ಸಾರ ಕೊಟ್ಟು ಕಳ್ಸಿರ ಆಗುತ್ತಂತೆ. ಇನ್ನೆಲ್ಲ ಎಣ್ಣೆ ಕುಡಿಯಕ್ ಹೋಗ್ತಾರೆ. ಒಂದ್ ಪ್ಯಾಕೆಟ್ ತಗೊಂಡೋಗಿ ಅಲ್ಲೇ ಕುಡಿಗಿಡಿಸ್ಕೊಂಡ್ ಬರುತ್ತಾ ಹೆಂಗ ಕಣ ನಿಮ್ಮ ಮಾವಯ್ಯ. ಅದಕ್ಕೆ ಒಂದ್ ಮಾತು ಕೇಳೋಣ ಅಂತೇಳಿ ಬಂದೆ ಕಣತ್ತೆ. ಮಾವಯ್ಯ ಏನಾರ ಊಟಕ್ಕೆ ಇಲ್ಲೇ ಬರುತ್ತಾ, ಇಲ್ಲಾಂದ್ರೆ ಎಲ್ಲರೂ ಆಚೆ ಕರ್ಕೊಂಡು ಹೋಗುತ್ತಾ ಅವ್ರನ್ನ ಸಾಂಬಾರ್ ತಗೊಂಡು ಅಂತ ಹೇಳಿ. ಸರಿ ತಾಳಿ ಮತ್ತೆ. ಕಾಳೆಲ್ಲ ಹುರಿದು ಅನ್ನ ಮಾಡಿ ಸಾರು ಮಾಡಿ ಇಟ್ಟಿದ್ದೀನಿ. ಇನ್ನೇನು ಮುದ್ದೆ ಒಂದು ತಿರ್ಕೊಂಡ್ರೆ ಆತು. ಹೋಗಿದ್ದು ತಾತನ ಕರ್ಕೊಂಬರ್ಲಿ ಪಾಪ. ಮುದ್ದೆ ತಿರುಗಿದ್ದೆ ಬಂದು ಹೇಳ್ತೀನಂತ ನಾನು. ಸರಿ ಕಣ ಮಾತು, ಒಂಚೂರು ಒತ್ಲಂತೆ ಮಾಡಾಗತ್ಲಾಗಿ. ರಾತ್ರಿ ಎಲ್ಲ ಊಟ ಮಾಡಿಲ್ಲ ನಿಮ್ಮ ಮಾವಯ್ಯ, ಬರೀ ಟೀ ಕುಡ್ಕೊಂಡು ಜೀವನ ಮಾಡೈತಿ. ಎಲ್ಲಾರ ಒಂದೆರಡು ಇಡ್ಲಿ ಗಿಡ್ಲಿ ತಿನ್ಕೊಂಡು ಏನೋ ಮಾಡೋದು ಬಿಟ್ಟು ಬರೀ ಟೀ ಕುಡ್ಕೊಂಡು ಜೀವನ ಮಾಡೈತಿ. ಹೋಗು ಬಿರ್ಬಿರ್ನು ಮಾಡು. ಹೋಗಿದ್ದು ಪಾಪ ಕರ್ಕೊಂಬತ್ತಾನೆ. ಆಟದಿ ಮುದ್ದೆ ತಿರುಗ ಆಗುತ್ತೆ, ಕೈ ಕಾಲು ತೊಳ್ಕೊಳ ಹೊತ್ತಿಗೆ. ನೀನ್ ತಿರ್ಗ್ಬೋಗು ಬರ್ನಿ ಮುದ್ದೆಯ. ಅಜ್ಜಿ ಹೋಗಿ ಕರ್ಕೊಂಬರೋಣ ಅಜ್ಜಿ ತಾತನ್ನ. ಕಡ್ಲಾ ಪಾಪ, ನಿಮ್ಮಮ್ಮ ಈಗಿನ್ನು ಮುದ್ದೆ ತಿರುಗ್ತಿದ್ದೀನಿ ಅಂತಿತೆ, ತಡಿ ಹೋಗುವಂತೆ. ಅಜ್ಜಿ ನಾನ್ ಮಾತ್ರ ಚೆನ್ನಾಗಿ ತಿನ್ಬಿಡ್ತೀನಿ ಕಣಜ್ಜಿ ಕೋಳಿ ಸಾರ. ನಾನು ಅಲ್ಲ ತಿಂದು ಒಂದ್ ವಾರದ ಮೇಕೆ ಆಗಿತ್ತು ಅಲ್ವೇನಜ್ಜಿ. ತಾತ ಕೋಳಿನ ತಗೊಂಬಂದಿರಲಿಲ್ಲ ಮನೆಗೆ. ಇದ್ಯಾಕ್ಲಾ ಪಾಪ ಹಿಂಗಂತದ್ಯಾ? ಮೊನ್ನೆ ದಿನ ಇನ್ನುವೆ ಕೋಳಿ ಹೆಸರು ಖಾಲಿ ಆಗಿತ್ತೆ, ನೋಡಿದ್ರೆ ತಿಂದು ಒಂದು ವಾರ ಆಗಿತ್ತೆ ಅಂತ ಕೇಳು. ಯೋರ್ ತಿಂತೀಯ ನೀನ್ ಕೋಳಿ ಮಟನ್ ಅಂತ ಹೇಳಿ, ತಂದಾಗ ಮಾತ್ರ 1 ಪೀಸು 2 ಪೀಸು ತಿಂತೀಯ ಆಟಯ್ಯ. ಹಾಕಕ್ ಹೋದ್ರೆ ಬೇಡ ಬೇಡ ಅಂತೀಯ. ನೋಡಿದ್ರೆ ತಿನ್ನಕ್ಕಿನ್ನ ಮುಂಚೆ ಹಿಂಗ ಆಡ್ತೀಯಲ್ಲೋ ನೀನು. ಸುಮ್ನಿರು, ಹಂಗೆಲ್ಲ ಆಡಿ ಹೊಟ್ಟೆ ಕೆಟ್ಟೋಗುತ್ತೆ ಮತ್ತೆ. ಮಂಜೇನು ಈಟು ಅಂತರಿ ತಿಂತಾನೆ, ಕೋಳಿ ಹೆಸರು ಬಾಡ ಹೆಸರು ಅಂತಂದ್ರೆ ಹಿಂಗೆ ಬಾಯ ಅಂತಾನೆ ಅಂತ ಹೇಳಿ ಎಲ್ಲ ಆಡ್ಕೊಂತಾರ ಕಣು. ಎಲ್ಲಾರ ಮುಂದೆ ಅನ್ನಕ್ ಹೋಗ್ಬಾರ್ದು ನೀನು. ಯಾ ಸುಮ್ನಿರದಿ, ನನಗೆ ಡೈಲಿ ಕೋಳಿ ಸಾರು ಮಟನ್ ಸಾರು ಕೊಟ್ರೆ ಬೇಜಾರಲ್ಲ ಕಣಜ್ಜಿ. ಡೈಲಿ ತಿನ್ನೋಣ ಅನಿಸ್ತಿರುತ್ತೆ, ಆದ್ರೆ ತಗೊಂಬಂದಿಸಿ ಏನೋ ತಿನ್ನಕ್ಕೆ ಬೇಜಾರು ಕಣಜ್ಜಿ. ಬೇಕಾದ್ರೆ ನಾಳೆಗೆ ಅದೇ ಕೋಳಿ ಸಾರು ಮಾಡ್ಬಿಟ್ಟಿಕ್ಕು. ಬೇಕಾದ್ರೆ ಒಂದು ತಪ್ಪಲಿ ಕೋಳಿ ಎಲ್ಲಾನು ಖಾಲಿ ಮಾಡಕ್ ಬಿಡ್ತೀನಿ ಕಣಜ್ಜಿ. ನಾನು ಕೋಳಿ ಮಟನ್ ಎಲ್ಲಾನು ಖಾಲಿ ಮಾಡಕ್ ಬಿಡ್ತೀನಿ ನಾನು. ಹೋಗ್ಲಾ ಪಾಪ ಹೋಗು.
ಓ ಅಂತ ಅಪ್ಲಿ ಕೋಳಿ ಬಾಡೆಲ್ಲ ಖಾಲಿ ಮಾಡ್ಬಿಡ್ತಾನೆ ಇವನು. ಅದ್ ಯಾ ಬಾಯಿಗೆ ಹೇಳ್ತೀಯ ಅಯ್ಯಾನ. ನೀನ್ ಹೇಳೋದ್ ನೋಡಿ ಎಲ್ಲರೂ ಇವನೇನ್ ಯೂಟ ಅಂತ ತಿಂತಾನೆ ಅಂತ ಹೇಳಿ ಕಣ್ಣು ಹಾಕ್ಬೇಕು ನಿನ್ಗೆ ಆಟಯ್ಯ. ಹೋಗಿ ನಿಮ್ ತಾತನ್ನ ಮತ್ತ ಅಣ್ಣರೆಲ್ಲರೂ ಕರ್ಕೊಂಬರಾಗ ಊಟಕ್ಕೆ ಇಕ್ಕಾನಂತೆ ಒತ್ತಾಗೈತೆ. ಅಯ್ಯ ಅಜ್ಜಿ ನಾನ್ ಕರೆಯಕ್ಕಿನ ಮುಂಚೆ ಅವ್ರೇ ಅಲ್ಲಿ ಬದಿದಾರೆ ಒಂದಿಟ್ ನೋಡತ್ಲ ಕರಿಕಿ. ನಾನ್ ಕರೆಯಕ್ಕೆ ಹೋಗಂಗೆ ಇಲ್ಲ ಕಣಂತೆ. ನಮ್ ತಾತ ಎಲ್ಲ ಒಂದೊಂದ್ ಪ್ಯಾಕೆಟ್ ಕೊಟ್ಟಿರುತ್ತೆ. ಈಗ ಹಂಗೆ ನೋಡ್ಬೇಕಣಜಿ. ಈ ಸಿದ್ದಣ್ಣನು ಶಂಕರಣ್ಣನು ಯೋಟೊಂದ್ ಮಾತಾಡ್ತಾರೆ ಅಂತ ಹೇಳಿ ಕುಡಿಯೋದ್ ಮಾತ್ರ ಒಂದ್ ಚೂರ್ ಕುಡಿತಾರೆ. ಮಾತ್ರ ಮಾತಾಡ್ತಾರೆ ಅಂದ್ರೆ ಆಟೊಂದ್ ಮಾತಾಡ್ತಾರೆ ಕಣಜಿ ಅವರು. ತಲೆನೋವು ಬಂದೋಗ್ಬಿಡುತ್ತೆ ನನಗೆ. ಲಾ ಪಾಪ ಸಂದು ಅವೆಲ್ಲ ಕುಡಿಯೋದ್ರ ಬಗ್ಗೆ ಎಲ್ಲ ನೀನು ಮಾತಾಡಕ್ ಹೋಗ್ಬಾರ್ದು ಕಣು. ಅವ್ರ ದೊಡ್ಡವರು ಹೆಂಗ ಮಾಡ್ಕೊಳ್ಳಿ, ನೀನು ತಿನ್ನ ಅಷ್ಟು ತಿನ್ಬಿಟ್ಟು ಒಳಕ್ ಹೋಗ ಅದೇನ್ ಕೆಲ್ಸ ಐತೆ ನೀನ್ ನೋಡೋಗು. ಇಲ್ಲ ಅಂತಂದ್ರೆ ಹೋಗಿ ಹುಡುಗರ ಜೊತೆ ಆಟ ಆಡೋಗ ನೀನು. ಓಹೋ ಒಂಚೂರು ಬಿಟ್ಬಿಟ್ರೆ ಸಾಕು, ಎತ್ಲಾ ಕಡೆಕ ಹೋಗ್ಬಿಡ್ತಾನೆ ಮಾತಾಡ್ಕೊಂಡ್ ಅತ್ಲಾಗಿ. ನಮ್ಮ ಅಜ್ಜಿ ಮಾತಾಡೋದಂತ ಮಾತಾಡ್ಸ್ಕೊಳುತ್ತೆ. ನಾನೇನಾರ ಒಂಚೂರು ಹೆಚ್ಚಾಗಿ ಮಾತಾಡ್ಬಿಟ್ಟು ಅಂತಂದ್ರೆ ನನಗೆ ಬೈಯುತ್ತೆ. ಅದೇನ್ ಬುದ್ಧಿ ಕಲ್ತಿತ್ತೆ ಜ್ಞಾನ ನಮ್ಮ ಅಜ್ಜಿ ಅತ್ತಾಗಿ. ಏನ್ಲ ಪಾಪ ಗೊಣಗುಡ್ತದ್ಯಾ? ಹೋಗ್ ಕೈ ಕಾಲ್ ತೊಳ್ಕ ಬಾ. ಹೆಂಗು ನಿಮ್ ತಾತರು ಬತ್ತಿದಾರಲ್ಲ ಅತ್ಲಾಗಿ ಎಲ್ಲ ಒಟ್ಟಿಗೆ ಕುಡ್ಕೊಂಡು ಊಟ ಮಾಡೋಣಂತ ಹೋಗೋ. ಸರಿ ಕಣಜ್ಜಿ ಆತು. ಕೈ ಕಾಲೆಲ್ಲ ತೊಳ್ಕೊಂಡ್ ಬರ್ತೀನಿ. ಅದೇ ಮತ್ತೆ ಮೊಟ್ಟೆ ಇರುತ್ತಲ್ಲ ಅಜ್ಜಿ, ಮೊಟ್ಟೆ ಅದು ನಂಗೆ ಹಾಕಜ್ಜಿ. ನಿನ್ ತಟ್ಟೆಗೆ ಏನಾರ ಬಿದ್ರೆ ನಾನು ತಿನ್ಬೇಕಣ್ಣಜ್ಜಿ. ನಂಗೆ ಮೊಟ್ಟೆ ಅಂದ್ರೆ ಬಾಳ ಆಸೆ, ನಿಮ್ಗೂ ಗೊತ್ತಲ್ವೇನಜ್ಜಿ? ಸರಿ ಕಣಂತ ಹೋಗ್ಲ ಪಾಪ, ಹೋಗೋ. ನಿನಗೆ ಯಾಕೆ ತಿಂಗಣಂತ ಹೋಗು. ಇದ್ಯಾಕಜ್ಜ ಶಂಕರಣ್ಣ ಕರ್ಕ ಬರ್ದಾನೆ ಹಂಗೆ ಬರ್ತದಿಯಲ್ಲ, ಕರ್ಕೊಂಬರೋದಲ್ವೇನಜ್ಜ? ಮತ್ತೊಂದ್ಸಲ ಹೋಗ್ತಿ ಅವಣ್ಣ ಕರ್ಕೊಂಬರಕ್ಕೆ? ಅಯ್ಯ ಅವನೆಲ್ಲ ಕ್ಯಾರ್ಪೇಟೆಗೆ ಹೋಯ್ದಾನ ಅನ್ಕಣಿ. ನಾನು ಸಿದ್ದಪ್ಪಂಗುಟ್ಟು ಊಟ ಗಂಟ ಫೋನ್ ಮಾಡಿಸ್ಕೊಂಡು ಅಲ್ಲೇ ಕೂತದ್ದೆ. ಈಗ ಬರ್ತಾನೆ ಅಂತ ಹೇಳಿ ಈಗ ಒಂದ್ಸಲ ಫೋನ್ ಮಾಡೋ ಹೊತ್ತಿಗೆ ಅಯ್ಯ ಇಲ್ಕಣಜ್ಜ ಕ್ಯಾರ್ಪೇಟೆಗೆ ಒಂಚೂರು ಏನೋ ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ ನಾನು. ಲೇಟ್ ಆಗುತ್ತೆ ಕಣಂತ. ಹೋಗಜ್ಜ ನೀನು ಊಟ ಮಾಡು ಅಂತ ಹೇಳಂತಲ್ಲ, ಅದು ಕೇಳಿ ಬಂದೆ ಕಣ ತಗಳೆ. ತೀರಾ ನಾಳೆಗೆ ಬಂದಾಗ ಒಂದು ಮುದ್ದೆ ತಿರ್ವಿಕ್ಕಿರಂತೆ ಅದೇ ಸಾರಿಗೆ. ಎಂತ ಕೆಲ್ಸ ಆಗ್ಬಿಟ್ಟೈತ್ ನೋಡಜ್ಜ. ಆ ಶಂಕರಣ್ಣ ಬರೋದು ಬಿಟ್ಟು ನೋಡು ಎಂತ ಕೆಲ್ಸ ಮಾಡಿತ್ತದು. ನೀನು ಮೊದ್ಲೇ ಒಂದ್ ಮಾತು ಹೇಳೋದಲ್ವೇನಜ್ಜ? ಹಿಂಗೆ ಕೋಳಿ ಸಾರು ಮಾಡಿಸ್ತದನಿ ಬಂದ್ಬಿಡಪ್ಪ ಅಂತ ಹೇಳಿದ್ರೆ ಅದ್ ಯಾಕೆ ಕ್ಯಾರ್ಪೇಟೆಗೆ ಹೋಯ್ತಲ್ಲ, ಎಲ್ಲೂ ಹೋಯ್ತಲ್ಲ. ನೀನೆಲ್ಲ ಈಗ ಫೋನ್ ಮಾಡಿದ್ದೆ ನೀನು, ಅದ್ ಕೇಳಿ ಹೋಗಿತ್ತ ಹುಡುಗ. ಇಲ್ಕಣ್ ಗೌರಾಜಿ, ನಾನಿನ್ನು ಮಧ್ಯಾಹ್ನಕ್ಕೆ ಹೇಳದ್ದೆ ಹಿಂಗೆ ಬೋರಜ್ಜನ ಮನೆ ಮಾಡಿದ್ ಕಣೋ, ಹೋಗಿದ್ದು ಊಟ ಮಾಡ್ಕೊಂಡ್ ಬರೋಣ ಮತ್ತೆ ಬೇಜಾರು ಮಾಡ್ಕೊಂಡ್ಬಿಡುತ್ತೆ ಬೋರಜ್ಜನು ಗೌರಜ್ಜನು ಅಂತ ಹೇಳಿದ್ದೆ. ಹಂಗು ಏನೋ ಬೇಕಾದ್ರೆ ಕರ್ಕೊಂಡು ಹೋಯ್ತಾರೆ ಅಂತ ಹೇಳಿ ಹೋಗಿದಂತ. ತೀರಾ ನಾಳೆಗ್ ಬಂದು ಊಟ ಮಾಡೋಣಂತಿ. ಸರಿ ಬಾರಪ್ಪ ಕುತ್ಕೊಂಬ, ಕೈ ಕಾಲ್ ತೊಳ್ಕೊಂಡು ಕುತ್ಕೊಂಬ. ಅಡ್ಗ ಇಟ್ಕಣಂತೆ. ನಾನೇ ಈಗ ಪಾಪನ್ ಕಳ್ಸನ ಕರಿಯಕ್ಕೆ ಅಂತ ಹೇಳಿ ಕಳಿಸ್ತಿದ್ದೆ ಕಣು. ಅಡತಿದ್ ನೀವೇ ಕಂಡ್ರಲ್ಲ, ಸುಮ್ಮನೆ ಅದೇ ಅತ್ಲಾಗಿ. ಸಾಂಬಾರ್ ಒಳ್ಳೆ ನಾಟಿ ಕೋಳಿ ಸಾರಿದ್ದಂಗಿತ್ತು ಅಲ್ವೇನ್ ಬೋರಜ್ಜ? ಒಳ್ಳೆ ಕೋಳಿನೇ ಹೊಡಿಸ್ಕೊಂಬಂದಿದ್ಯಾ ಬಿಡು, ಭಾರಿ ಚೆನ್ನಾಗೈತೆ ಕೋಳಿ ಮಾತ್ರ. ಕಣ ಸಿದ್ದಪ್ಪ, ನೀನ್ ಹೇಳಂಗೆ ಭಾರಿ ಚೆನ್ನಾಗೈತೆ ಬಿಡು ಸಾರು ಮಾತ್ರವ. ಒಂದ್ ಲೋಟಕ್ಕೆ ಹಾಕ್ಸಂಗ್ ಕುಡಿಯೋ, ಚೆನ್ನಾಗಿತ್ ಕಣ ಸಾರು. ಕಣ್ ಬೋರಜ್ಜು, ಊಟ ಎಲ್ಲ ಆದ್ಮೇಲೆ ಒಂದ್ ಲೋಟ ಸಾರು ಹಾಕ್ಸ್ಕೊಂಬಿಟ್ಟು ಗಡ್ಡು ಕುಡಿದ್ಬಿಟ್ಟು ಹೋದ್ರೆ ಕಣ್ ಬೋರಜ್ಜ ನಮ್ದಿ ಆಗೋದು. ಸಾರು ಮಾತ್ರ ಚೆನ್ನಾಗ್ ಮಾಡೈತ್ ಬಿಡು ಬೋರಜ್ಜ, ಅದ್ ಏನಾರ ಆಗ್ಲಿ. ನಾನ್ ಸೊಸೆ ಈಗ ಅಂತಲ್ಲ ಕಣ್ಸಿದ್ದಣ್ಣ, ಯಾವಾಗ್ಲೂ ಒಟ್ಟಯ್ಯ ಚೆನ್ನಾಗೆ ಸಾರು ಮಾಡೋದು ಕಣಂತೆ. ಇನ್ನೊಂದ್ ಮುದ್ದೆ ಇಕ್ಕಿಸ್ಕೊಂಡು ಒಟ್ಟ ಅನ್ನ ಉಂಡು ನಮ್ದಿ ಆಗೋಗ್ ಮನೆ ಕಂಬಿಡ್ ನಿಮ್ ಮನೆಗೆ ಲಕ್ಸ್ ಮಾಡ್ಕೊಂಡ್ ಮತ್ ಊಟ ಗಿಟ ಕೇಳಿಗಳಿಯ ನೀನು. ಇಲ್ಕಂಡ್ ಬಿಡಜ್ಜಿ, ನೀ ಮನೆ ಊಟ ಮಾಡ್ಕೊಂಡು ಹೋದಾಗ ಎಂದೂ ನನ್ನ ಮನೆಗೆ ಹೋಗಿ ಊಟ ಕೇಳಿರಲ್ಲ. ನಾನು ಒಟ್ಟಿಗೆ ಓಟಿ ಇಡ್ಸುತ್ತೋ ಅಟ್ ಮೀರೇ ಊಟ ಮಾಡುವಾಗಿರ್ತೇನೆ ಹೊರತು ಕಮ್ಮಿ ಅಂತೂ ಯಾವತ್ತೂ ಊಟ ಮಾಡಿಲ್ಲ ಕಣ್ ಗೌರಾಜಿ. ಚೆನ್ನಾಗಿ ಅಡ್ಗೆ ಊಟ ಮಾಡ್ತೀರ ನೀವು ಮಾತ್ರವ. ಕೋಳಿ ಸಾರು ಒಳ್ಳೆ ನಾಟಿ ಕೋಳಿ ಸಾರು ಇದ್ದಂಗೆ ಇತ್ಕೊಂಡ್ ಬೋರಜ್ಜಿ ಗೌರಜ್ಜಿ. ಲಾ ಪಾಪ ಸುಮ್ನಿರ್ಲ, ನಾನು ಏನು ಕೊದ್ಲಿಸ್ ತಿಳ್ಕಣ ಸುಮ್ನಿರೋ. ಗೌರಾಜಿ ಅನ್ನಕ್ ಹೋಗಂಗ್ ಅಂದ್ಬಿಟ್ಟೆ ಕಣ ತಗಳ. ಅತ್ತೆ ಹಂಗನ್ನಕ್ಕೆ ಉಪ್ಪು ಖಾರ ಎಲ್ಲವ ನೇರ್ಪಾಗಿ ಹಾಕಿದಿನೇನತ್ತೆ? ಸಾರ್ ಮತ್ ಚೆನ್ನಾಗೀತ. ಹೂಕಂತ ಆಳಮ್ಮಂಜಿ ಸಾರ್ ಮಾತ್ರ ಚೆನ್ನಾಗಿತ್ ಕಣಂತಾಗ. ಸಿದ್ದಣ್ಣಂಗ್ ಒಂದ್ ಲೋಟ ತಂದು ಸಾರಂತ ಹಾಕೊಡು. ತಾಡಿ ಗೌರಾಜಿ, ಅದ್ ಹಾಕಂಗ ಆಡ್ತೀಯ, ನಾನು ಹಾಕ್ಸ್ಕೊಂಡು ಕುಡ್ದು ಹೋಗ್ತೀನಿ ಕಣಂತೆ. ನಾನೇನ್ ನಾಚ್ಕಣಲ್ಲ ಕಣಂತೆ. ಲಾ ಪಾಪ ಸುಮ್ ಊಟ ಮಾಡ ನೀನು. ಅವ್ನ ಹೆಂಗಾರ ಮಾತಾಡ್ಲಿ, ನೀ ನಮ್ದಿಯಾಗಿ ಮೊಟ್ಟೆ ಬೇಕಾ ಏನ್ ಬೇಕು ಕೋಳಿ ಕಾಲ್ ಬೇಕಾ ಹಾಕ್ಸ್ಕೊಂಡು ನಮ್ದಿಯಾಗಿ ಊಟ ಮಾಡ್ಲಾ ಪಾಪ. ಜ್ಞಾನ ಬಿಡ್ಬೋರಜ, ಅದ್ ಯಾಕಂಗ ಆಡ್ತೀಯ ನೀನ್ ತಾನೆಯ. ಹುಡ್ಗ ಮಾತಾಡ್ಲಿ ಬಿಡು. ಅವ್ನ್ ಬೇಕು ಅಂತಲೇ ನನಗ್ ಕಿಂಡಲ್ ಮಾಡ್ತಾನೆ. ಮಾತಾಡ್ಲಿ ಬಿಡ್ಬೋರಾಜು, ನಾನೇನ್ ಬೇಜಾರು ಮಾಡ್ಕೊಳಲ್ಲ. ಲಾ ಪಾಪ ಸುಮ್ನಿರ್ಲ ನೀನು. ಅವ ಅಣ್ಣ ಮೊದ್ಲು ಎಣ್ಣೆ ಕುಡ್ದೈತೆ ಯೋಟ್ ಮಾತಾಡ್ತಿದ್ಯಾ ನೀನು? ಸುಮ್ ಕೂತ್ಕ. ಅವ ಅಣ್ಣ ಹೆಂಗಾರ ಮಾತಾಡ್ಲಿ, ನೀನ್ ಊಟ ಮಾಡ್ದನು ಹೋಗು. ಎತ್ಲ ಕಡಿಕಾರ ಆಟ ಆಡಕ್ ಹೋಗ್ತೀಯಾ ಇಲ್ಲ ಟಿವಿ ನೋಡ್ತೀಯಾ? ಹೋಗ ಎದ್ದೊಳಿಕೆ. ಮಗ ನೀನು ಹಾಕೊಂಡು ಊಟ ಮಾಡವ ಅತ್ಲಾಗಿ. ಇನ್ನೇನು ಎಲ್ಲರಿಗೂ ಮುದ್ದೆ ಇಕ್ಕಿದ್ಯಲ್ಲ,
ನೀನು ಬಿಸಿ ಬಿಸಿದ್ ಹಾಕೊಂಡು ಊಟ ಮಾಡು ಮತ್ತೆ ತಣ್ಣಗಾಗೋಗುತ್ತೆ ನೀನು ಊಟ ಮಾಡೋ ಹೊತ್ತಿಗೆ. ಇಲ್ಲಿ ಕಣ್ ಮಾವಯ್ಯ, ನಿಮ್ ಊಟ ಎಲ್ಲ ನೀಗ್ತಿ ನಿಮ್ ತಟ್ಟೆ ಎಲ್ಲ ತಗೊಂಡೋಗಿ ತೊಳೆಯಕ್ ಹಾಕ್ಬಿಟ್ಟು ನಾನು ಮತ್ತೆ ಊಟ ಮಾಡ್ತೀನಿ, ನೀವು ನಮ್ದೇ ಊಟ ಮಾಡಿ ನೀವು. ಯಾಕೋ ನಮ್ ತಾತನು ಒಂದ್ ಪೆಗ್ ಹಾಕಿರಂಗೈತೆ ಅಲ್ವೇನಮ್ಮ? ಮಗ ಗೀಗ ಅಂತ ಹೇಳಿ ಮಾತಾಡ್ತಿದ್ದೀವತ್ತ. ಲಾ ಪಾಪ ನಿನ್ಗೊಂದೆರಡು ಹಾಕ್ಬಿಡ್ತೀನಿ ನೋಡು, ಸುಮ್ಮನಿರೋ. ತಾತ ಕೇಳಿಸ್ಕೊಂಡ್ರೆ ಮತ್ತೆ ಬೇಜಾರು ಮಾಡ್ಕೊಳಕ್ ನೋಡು. ನೀನ್ ಕೇಳಿದ್ದಾಗ ಏನು ತಕ್ಕೊಡಕ್ ಕಲ್ಕೊಂಡೋಮೇಕೆ, ಸುಮ್ಮನಿರೋ ನೀನು. ಲಾ ಪಾಪ ಹಗ್ಲು ಮುಂದೆ ಕೂತ್ಕೊಂಡು ಯೋಟ ಮಾತಾಡೋದ್ ನೀನು, ಪಟ ಪಟ್ ಮುಂದೆದಳು. ಬರೀ ಮಾತಾಡಿತಾನ ಆಟೆ ಇವನ್ ಕೈಗೆ ಇನ್ನೇನು ಹಾಕಲ್ಲ ನೋಡು. ನಾನು ಒಂದು ತಟ್ಟೆ ಬಾರ್ ತಿಂತೀನಿ, ಕೋಳಿ ತಿಂತೀನಿ ಅಂತೀಯ, ಹಾಕಿರೋದು 3 ಪೀಸ್ ತಿಂದಾನೆ ಇನ್ನ ಮಾತಾಡ್ಕೊಂಡ್ ಕೂತಿದ್ಯಲ್ಲ ಪಾಪ. ಎದ್ ನಡಿ ತಿನ್ಬಿಟ್ಟು ನೀನು. ನೋಡಿದ್ರ ಸ್ನೇಹಿಟ್ರೆ, ನೆನ್ನೆ ಎಲ್ಲ ನಮ್ ಕೂರಮರಿ ಕಳವಾಯ್ತು ಅಂತ ಹೇಳಿ ಮನೆಯವರೆಲ್ಲ ಹತ್ಕೊಂಡ್ ಕೂತದ್ವು. ಹೆಂಗ ಸಿದ್ದಣ್ಣ ಹೋಗಿ ಇವತ್ತು ರಾತ್ರಿ ಎಲ್ಲ ಹುಡಿಕೊಂಬಂದು ಕೂರಮರಿ ಇಟ್ಕೊಡೋ ಹೊತ್ತಿಗೆ ಇವತ್ತು ಒಳ್ಳೆ ಕೋಳಿ ಸಾರು ಮುದ್ದೆ ಅನ್ನ ಮಾಡ್ಕೊಂಡ್ ತಿಂತ ಕೂತಿದೀವಿ. ಸ್ನೇಹಿತರೆ ಭಾರಿ ಹುಷಾರಾಗಿರಿ. ಅಲ್ಲಿ ಇಲ್ಲಿ ನಾಯಿ ಕಾಟ ಕಳ್ಳರು ಕಾಟವೇ ಜಾಸ್ತಿ ಆಗ್ಬಿಟ್ಟೈತಿ. ಮತ್ತೆ ನಮ್ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾರಿ ಹುಷಾರಾಗಿರಿ. ಮತ್ತೆ ನಮ್ಮ ಅಜ್ಜಿ ಹೇಳೋದು ದಿಟವೆಯ. ಮತ್ತೆ ಎಲ್ಲಾರ ಮರ್ತ್ಕಿರ್ತು ನೀವು ನೆಂಟ್ರು ಮನೆ ಗಿಟ್ರು ಮನೆ ಅಂತ ಹೇಳಿ ಮಾಡಕ್ ಹೋಗ್ಬಿಟ್ರೆ ಇಲ್ಲಿ ಕಳ್ಳರುಗಳು ಸುಮ್ನಿರಲ್ಲ, ಮನೆ ನುಗ್ಬಿಟ್ಟು ಏನ್ ಬೇಕಾದದೆ ದೋಚ್ಕೊಂಡು ಹೋಗ್ತಿದ್ದಾರೆ. ಒಂಚೂರ ಹುಷಾರಾಗಿರಿ ಸ್ನೇಹಿತರೆ ನೀವುಗಳುವೆ.